ತಂದೆ ಭಗವಾನ ಬುದ್ಧ ದೇವನೇ, ನಾನು 60 ಅರಸನಾಗಿದ್ದರೂ ನಿನ್ನ ಹಡಿಯಾಳಾಗಿ ಕೇಳಿಕೊಳ್ಳುವುದು ಒಂದೇ. ಈ 60 ಜನತೆಗೆ ಶಿಕ್ಷಣ ಹಾಗೂ ಸಾಕ್ಷರತೆಯ ಮಹತ್ವ ತಿಳಿಸಪ್ಪ ತಂದೆ, ಮಹತ್ವವನ್ನು ತಿಳಿಸು. ನಮಸ್ಕಾರ ದೊರೆ ಭಗವಾನವರಿಗೆ. ಬಾಗುಡು ಅಂತ ಎದ್ದೇಳಪ್ಪ. ಅದೇನು ಕೈಯಲ್ಲಿ ತಂಬಿಗೆ? ಸಣ್ಣ ದೊರೆಗಳಿಗೆ ಹಾಲನ್ನು ತಂದಿದ್ದೇನೆ ದನಿ. ಹಾಲು ಹೆತ್ತ ತಾಯಿಯ ಎದೆ ಹಾಲನ್ನು ಮರೆತ ಈ ಕಂದನಿಗೆ ಇಂದಿನಿಂದ ನೀನೇ ರಕ್ಷಕನಪ್ಪ, ನೀನೇ ರಕ್ಷಕನ ತಂದೆ. ಹೌದು ಗುಣವಂತ, ಹೌದು. ನನ್ನ ಹೆಂಡತಿಯ ಸಾವಿನ ಚಿಂತೆಯಲ್ಲಿ ನನ್ನ ಜೀವ ಅವಳ ನೆನಪಿನಲ್ಲಿ ಕೊರಗಿ ಬೆಂಡಾಗಿ ಹೋಗುತ್ತಿದೆಯಪ್ಪ, ಬೆಂಡಾಗಿ ಹೋಗುತ್ತಿದೆ. ಇನ್ನೆಷ್ಟು ದಿನ ಈ ದೇಹದಲ್ಲಿ ಉಸಿರಿರುವುದೋ ನನಗೆ ತೋಚದಾಗಿದೆ ಗುಣವಂತ, ನನಗೆ ತೋಚದಾಗಿದೆ. 60 ಅಶೋತ್ತರ ಕಿರಣವಾದ ನೀವೇ ಹೀಗೆ ಮಾತನಾಡಿದರೆ ನಮ್ಮ ಗತಿಯೇನು? ಈ ಮುಂದೆ ಈ ಕಂದನ ಗತಿಯೇನು? ಬೇಡ ತಂದೆ, ಬೇಡ, ಆ ಮಾತನ್ನಾಡಬೇಡಿ. ಆಯ್ತು ಗುಣವಂತ, ಆಯ್ತು ಗುಣವಂತ. ನಿನ್ನೊಬ್ಬ ನನ್ನ ಹಿರಿಮಗ ಅಂತ ನಂಬಿದ್ದೇನೆ, ನನ್ನದೊಂದು ಮಾತನಾಡಿಸ್ಕೊಡ್ತೀಯೇನಪ್ಪ? ಇದೇನು ತಂದೆ ಇಂಥ ಮಾತು? ಹಡಿಗಡಿಗೆ ನಿಮ್ಮ ನುಡಿಯನ್ನೇ ಪಾಲಿಸುವ ಈ ಗುಣವಂತನಲ್ಲಿ 2 ಮಾತೆ ತಂದೆ, 2 ಮಾತು. ಆಯ್ತು ಗುಣವಂತ, ನಿನ್ನೊಬ್ಬ ನನ್ನ ಹಿರಿಮಗ ಅಂತ ನಂಬಿದ್ದೇನೆ. ಈ ನನ್ನ ಕಂದನಿಗೆ ನನಗಾದರೂ ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲ. ಈ ನನ್ನ ಮಗನಿಗೆ ಇರುವ 1000 ಎಕರೆ ಜಮೀನನ್ನು ಕಬಳಿಸಿ ಈ ಎಲ್ಲ ಆಸ್ತಿಯನ್ನು ರಕ್ಷಣೆ ಮಾಡಿ ಅವನು ನಿನ್ನ ಸ್ವಂತ ತಮ್ಮನಂತೆ ಜೋಪಾನ ಮಾಡ್ತೀನಪ್ಪ, ಸ್ವಂತ ತಮ್ಮನಂತೆ ಜೋಪಾನ ಮಾಡ್ತೀಯ. ಮಾಡ್ತೀನಿ ತಂದೆ, ಮಾಡ್ತೀನಿ. ಇದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ. ಎದ್ದೇಳು ಬಿಡುವಂತ, ಎದ್ದೇಳು. ಹಾಗಂತ ನಿನಗಾಗಿ 10 ಎಕರೆ ಜಮೀನನ್ನು ಬಕ್ಷಿಸಾಗಿ ಬರೆದಿದ್ದೇನೆ, ತೆಗೆದುಕೋಪ್ಪ. ಧನಿಕರೇ, ಒಲ್ಲೆ ಅನ್ನಬಾರ್ದಪ್ಪ, ಇದು ನನ್ನ ಆಜ್ಞೆ ಆಗಿದೆ. ಹೋಗು, ಬೇಗನೆ ಚಕ್ಕಡಿಯನ್ನು ಸಿದ್ಧಪಡಿಸಿಕೋ. ತಂದೆ ನಗರೇಶ್ವರನ ಬೆಟ್ಟಕ್ಕೆ ಹೋಗಿ ಅವನ ದರ್ಶನವನ್ನು ಪಡೆದುಕೊಂಡು ಬರೋಣ. ಆಯ್ತು ಧನಿಕರೇ. ನಾನ್ಯಾರು? ಚತುರ್ಮುಖ ದಶಕಂಠ. ಏನ್ ಮಾಡ್ತಿದ್ದಾರೆ ಧರ್ಮಾಪುರದ ದೊರೆಗಳು? ಓಹೋ, ಯಾರು? ವಜ್ರೇಗೌಡರು. ಬನ್ನಿ ಕುಳಿತುಕೊಳ್ಳಿ. ಅದೇನು ಅಪರೂಪದ ತಮ್ಮ ಭೇಟಿ? ಆ ತಂದೆ ನಗರೇಶ್ವರನ ಬೆಟ್ಟದಲ್ಲಿ ಭೇಟಿಯಾಗಬೇಕಾಗಿದ್ದು ತಮ್ಮ ದರ್ಬಾರ್ ಸಮಿತಿ ನಮ್ಮ ಮನೆಗೆ ಬಂದಿದ್ದೀರಲ್ಲ, ಸಂತೋಷ. ಕುಳಿತುಕೊಳ್ಳಿ. ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಸಿದ್ಧತೆ ಮಾಡಬೇಕಾದ್ರೆ ಅದಕ್ಕೊಂದು ಮುಹೂರ್ತ ಅಂತದೆ, ಗೊತ್ತಾ? ಯಪ್ಪ, ಅದನ್ನ ಫಿಕ್ಸ್ ಮಾಡಕ ಬಂದಿವ್ರಿ ಗೌಡ್ರ. ಪೂಜಾರಪ್ಪನವರ ಅಪ್ಪಣೆ ಮೇರೆಗೆ ಅದನ್ನು ಸುಗಮವಾಗಿ ನಡೆಸಿದರಾಯಿತು. ಸಾಕು ಮಾಡ್ರಿ ನಿಮ್ಮ ಬೂಟಾಟಿಕೆಯನ್ನು. ಪ್ರತಿ ವರ್ಷ ನೀವೇ ಅಧ್ಯಕ್ಷರಾಗಿ ಏನ್ರಿ ಕೆಲಸ ಮಾಡಿದ್ದೀರಾ? ಪ್ರವಾಸ ತಾಣವೆನಿಸಿಕೊಳ್ಳುತ್ತಿದ್ದ ಆ ದೇವಾಲಯದಲ್ಲೊಂದು ಪ್ರವಾಸಿ ಮಂದಿರವಿಲ್ಲ, ಸಂಸ್ಕೃತ ಮೇಳಕ್ಕೊಂದು ರಂಗ ಮಂದಿರವಿಲ್ಲ. ಹೋದ ವರ್ಷ ಇಂಜಿನಿಯರಿಂಗ್ ಕಾಲೇಜ್ ತೆಗೆತೀನೆಂದು ಹೇಳಿ ಸಾಕಷ್ಟು ಸಾರಿಗೆ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿ ಸುಳ್ಳಾದ ನೀವು ಇನ್ ಮುಂದೆ ಹೇಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುನ್ನಡೆವರೇ? ಅಧ್ಯಕ್ಷ ಸ್ಥಾನದ ಅಹಂಕಾರಿ ನಾನಲ್ಲ. ಅದನ್ನೆಲ್ಲ ಜನ ಬಯಸಿದರೆ
ಅದಕ್ಕೆ ಸರ್ಕಾರದ ಅನುದಾನದ ಅವಶ್ಯಕತೆವೇ ಇಲ್ಲ. ಸ್ವಂತ ನನ್ನ ದುಡ್ಡಿನಲ್ಲೇ ನೋಡಿಕೊಳ್ಳುತ್ತೇನೆ. ನಾಳೆನೆ ಭೂಮಿ ಪೂಜೆ ನೆಟ್ಟುಕೊಂಡ್ಬಿಡಿ, ನಾಳೆನೆ ಕಾಲೇಜ್ ತರುತ್ತೇನೆ. ಇಷ್ಟೆಲ್ಲ ನಿಮಗೆ ದುಡ್ಡಿನ ಅಹಂಕಾರವಿದ್ದಲ್ಲಿ ಈ ಭಾಗದ ಜನತೆ ದಡ್ಡರಾಗಿ ನಿಮ್ಮ ಪಾಲಿದ್ದಾರೆ. ಜನಕ್ಕಿನ್ನು ತಿಳಿದಿಲ್ಲ ನೀವು ಮಾಡ್ತಿರುವ ಅನ್ಯಾಯ ಕೆಲಸ. ಏ ಗೌಡ, ಮರ್ಯಾದೆಯಿಂದ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ಮಾತ್ರ ಕೇಳು. ಅದನ್ನು ಬಿಟ್ಟು ಅದರ ನೆಪದಲ್ಲಿ ಇವನೊಬ್ಬ ಅನ್ಯಾಯದ ವ್ಯಕ್ತಿ ಎಂದು ಹೊಗಳಿದರೆ ಈ ನಾಡಿನ ವೀರರು ಬಂದು ತಾವು ಮೆಟ್ಟುವ ಮೆಟ್ಟನಿಂದ ಮಾತನಾಡಿಸುವರು. ಎಚ್ಚರ, ನನಗೆ ಎಚ್ಚರ. ಈ ವಜ್ರೇಗೌಡನೆಂಬ 4 ಅಕ್ಷರದ ನಾಗರ ಪಣಿಯ ಒತ್ತು ಬೋರ್ಗರದ ಅಡಿ ಎತ್ತಿ ನಿಂತಿರುವಾಗ ನಿನ್ನ ಯಾವ ಹುಡುಗಾರವೂ ಉರಿಯಲಾರದು. ಮರ್ಯಾದಿಂದ ನಿನ್ನಷ್ಟಕ್ಕೆ ನಿನ್ನ ಅಧ್ಯಕ್ಷ ಪದವಿ ವರ್ಗಾಯಿಸಿದ್ದರೆ ಈ ಬೆಂಕಿಯ ಬಿಚ್ಚುಗತ್ತಿಯ ನೆತ್ತಿಯ ಮೇಲೆ ಸದಾ ನೇತಾಡೋದು. ಎಚ್ಚರ ಗೌಡ್ರೆ. ಲೇ ವಜ್ರೇಗೌಡ, ಅಧ್ಯಕ್ಷ ಸ್ಥಾನ ಎನ್ನುವುದು ನೀನು ಹಣ ಬಿಸಾಕಿದ ತಕ್ಷಣ ಸಂತೆಯಲ್ಲಿ ಸಿಗುವ ದನಕರುಗಳಲ್ಲ. ಅದಕ್ಕೆ ಈ ನಗರದ ಜನತೆಯ ಒಪ್ಪಿಗೆ ಬೇಕು. ಕಮಿಟಿಯ 20 ಜನ ಸದಸ್ಯರಿಂದ ಅನುಮತಿ ಪಡೆದಿರಬೇಕು. ಅದನ್ನೆಲ್ಲ ಪಡೆದುಕೊಳ್ಳುವ ಪ್ರಬಲತೆ ನಿನ್ನಲ್ಲಿದ್ದರೆ ಬಾ, ಹಿಂದೆ ಬಿಟ್ಟುಕೊಳ್ಳುವೆ ನನ್ನ ಅಧ್ಯಕ್ಷ ಸ್ಥಾನವನ್ನು. ಅದೆಲ್ಲ ಜನತೆಯ ಬುದ್ಧಿಗೆ ಮಂಕು ಬೂದಿರಿತ ಮಾರೀಚಿಕ ನೀನು. ಮುಚ್ಚಲೆ ಬಾಯ್ನ. ಸತ್ಯ, ನ್ಯಾಯ, ನೀತಿ, ಧರ್ಮವೇ ನನ್ನ ಉಸಿರೆಂದು ಬದುಕುತ್ತಿರುವ ಈ ಧರ್ಮವಂತನಿಗೆ ಅನ್ಯಾಯದ ವ್ಯಕ್ತಿ ಎಂದು ಹೊಗಳಿದರೆ ಮಗನೇ, ನಿಂತಲ್ಲೇ ನಿನ್ನನ್ನು ಸಿಡಿದು ಹಾಕುವೆ. ಬಲು ಎಚ್ಚರ. ಬೆಂಕಿ ಗೌಡ್ರೆ, ಈ ಪರಾಕ್ರಮಿ ವಜ್ರೇಗೌಡನ ಅಕ್ರಮವಾಗಿ ಮಾತನಾಡುತ್ತಿರುವ ಇವನಡೆಗೆ ಮುಡಿಸು ನಿನ್ನ ಮಾಲಿಗೆ. ಈಗಲೇ ನಿಮ್ಮ ಮಾದರಿಯರು ಸುಜ್ಞಾನಿ ಎಂದು ಜುದ್ದು ಕಟ್ಟಿ ತಿರುಗಾಡುವ ಈ ಹೇಗೆ ತನ್ನದ ಆರಂಭ ಈಗನೇ ತೋರಿಸುವೆ ನನ್ನ ಬಿಚ್ಚುಗತ್ತೆ ಸೈರುಚನ್ನ. ಏ ಬೆಂಕಿ, ಕಂಡವರ ಮನೆ ಕಾದು ಅವರ ಚೂ ಬಿಟ್ಟಾಗ ಬಗಳುವ ನಾಯಿ ಮುಂದೆ ಬೆಂಕಿ ಎಂದು ಉಚ್ಚರಿಸಬೇಡ. ಈ ಬೆಂಕಿ ಮೋರ ಅಂಕೆ ಮುಗಿರೊಳಗಾಗಿ ನನ್ನ ಗೌಡನಿಗೆ ನುಡಿ ಮತ್ತಿಗೆ ಮಲ್ಲಿಗೆ ಹಾರವನ್ನು ಹಾಕಿದರೆ ಸರಿ. ಇಲ್ಲವಾದ್ರೆ ಈ ನಾಡನ್ನಾಡಿದ ನನ್ನ ಗಂಡದೇಕಿ ಕತ್ತಿಯಿಂದ ಮಾತನಾಡಿಸಿ ಬಿಸಿ ರಕ್ತದಿಂದ ನನ್ನ ಗೌಡನ ಬೆವರು ಉರಿ ತೊಳಿವೆ. ಬಲಿ ಅಚ್ಚರ. ಬೆವರು ತೊಳೆಯುವ ಕೀಚಕ ನನ್ನ ಮಗನೇ, ಈಗಲೇ ನನ್ನ ಆಜ್ಞೆಯಾದರೆ ಈ ನಾಡಿನ ವೀರರು ಬಂದು ನಿನ್ನ ರಕ್ತವನ್ನು ಚೀಪುತ್ತಾರೆ. ನೀನು ಹುಷಾರ್. ಅವಸರ ಪಟ್ಟು ಅಪಘಾತ ಗುರಿ ಆಗ್ಬೇಡ್ರಿ ದನಿ. ಸುಮ್ಮನೆ ನಮ್ ಗೌಡ್ರು ಹೇಳ್ದಂತ ಕೇಳಿ ಅಧಿಕಾರ ಬಿಟ್ಟು ನಿಮ್ ಪ್ರಾಣ ಉಳಿಸ್ಕೇರಿ. ನನ್ನ ಪ್ರಾಣಕ್ಕೆ ಎದುರು ಈ ನಗರದವನ್ನು ಮಾನವನ್ನು ಹಾಳು ಮಾಡುವಂತ ಹೇಳಿಯಲ್ಲ ಈ ಧರ್ಮವಂತ. ಧರ್ಮ, ನನ್ನ ಮೊದಲನೇ ಅಂಕಿ ಬಿಟ್ಟು ಕೊಡ ನಿನ್ನ ಅಧಿಕಾರ. ಈ ನಗರದ ಜನತೆ ನಿರ್ಧರಿಸಲಿ. ನನ್ನ 2ನೇ ಅಂಕಿ ಬಿಟ್ಟು ಕೊಡ ನಿನ್ನ ರಾಜೀನಾಮೆ. ಅದನ್ನು ಈ ಕಮಿಟಿಯ ಜನ ಬಂದು ಒಪ್ಪಿಗೆ ಸೂಚಿಸಲಿ. ನನ್ನ 3ನೇ ಅಂಕಿ ಬಿಡಲಾರೆಯ. ನಿಮ್ಮ ಅನ್ಯಾಯಕ್ಕೆ ಒಳಗಾಗಿ ಈ ನಗರದ ಮಾನವನ್ನು ನಾ ಕಳೆಯಲು ಸಾಧ್ಯವಿಲ್ಲ ಎಂದು ಗದ್ದರಿಸಿ ಹೇಳುತ್ತಿರೋ ಸಕರ ತಾಳಿ ಬೆಂಕಿ ಹಚ್ಚಿದೆ. ಗೌಡ್ರೆ, ಮುಂದಿನ ಕೆಲಸ. ತಿಪ್ಪ, ಇವನೆಲ್ಲ ಸರ್ವಾಸ್ತಿಗೆ ಸರ್ವೆ ನಂಬರ್ ಬರೆದು ಕಡಿಮೆ ಬಾಂಡಿಗೆ ಸಹಿ ಮಾಡಿಸಿಕೋ. ಆಗಲೇ 1000 ರೂಪಾಯಿ ಬಾಂಡ್ ಮೇಲೆ ಸರ್ವೆ ನಂಬರ್ ಎಲ್ಲ ವಜ್ರೇಗೌಡ್ರಿ ದಕ್ಕರ್ಜಿ ಕೊಟ್ಟಿಲ್ಲ ಅಂತ ಬರ್ದಾ ಬಿಟ್ಟೇನ್ರಿ. ಸೈ ಒಂದ ಬಾಕಿ ಉಳಿದೈತಿ ನೋಡ್ರಿ ಗೌಡ್ರ. ಗುಡ್ ತಿಪ್ಪ, ಗುಡ್. ಬೇಗ ಇದೊಂದು ಕೆಲಸ ಈಗಲೇ ಮುಗಿಸಿಬಿಡು. ಅದನ್ನ ಮಾಡಕ್ ಬಂದೇನ್ರಿ ಅಪ್ಪ. ಗೌಡ, ಇದೆಲ್ಲ ನೀ ಮಾಡುತ್ತಿರುವುದು ನಿನ್ನ ಮೋಸತನ. ಅದು ನನ್ನ ಒಟ್ಟುಗುಣ. ಬೆಂಕಿ, ಸಾಯಲು ಒದ್ದಾಡ್ತಿರುವುದರಿಂದ ಎಲ್ಲ ಬಾಂಡಿಗೂ ಸಾಯಿ ಒತ್ತಿಸ. ತಿಪ್ಪ, ತಂಬಾಲಿ ಎಲ್ಲ ಬಾಡಣ್ಣ. ಬೇಡ ಬೆಂಕಿ, ಬೇಡ, ನಿನ್ನ ಕೈ ಮುಗಿತೇನೆ. ಗೌಡ್ರೆ, ಎಲ್ಲ ಅಂಕಿನ ಮುಗಿದ, ಇಂಕನ್ನು ಮುಗಿತ. ತಗೋದಿಕೋ ನೀವು ಬಾಂಡು. ಹಾಗಾದರೆ ಇವನು ಸ್ವರ್ಗದ ಸೇವೆಗೆ ಅಧಿಪತಿ ಆಗಲೇ.
ಬೆಂಕಿ, ಇಂದಿನಿಂದ ಈ ನಗರಕ್ಕೆಲ್ಲ ನಾನೇ ನಾಯಕ. ಈ 60 ನಾನು ಒಬ್ಬನೇ ರಸ. ಬೆಂಕಿ, ಇದ್ಯಾವ ಕೂಸಿನ ಧ್ವನಿ? ಅದು ಈ ಧರ್ಮದ ವಂಶದ ಗುಡಿ. ಅದನ್ನ ಈಗಲೇ ಚೂಟಿ ಹಾಕಲಿಲ್ಲ ಅಂದರೆ ಮುಂದೆ ಒಂದು ನಮ್ಮ ಕಡೆ ಏರಿದೆ. ಹೌದು ಹೌದು, ಈ ಕುಡಿ ಒಂದು ಕಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇರದಿದ್ದರೆ ನಾನಾಗಲಾರೆ ಈ 60 ರಸ. ಧರ್ಮ, ಇಂದಿಗೆ ಮುಗಿತು ನಿನ್ನ ವಂಶದರ್ಪ ಸಾಮ್ರಾಜ್ಯ. ಸಾಕ್ ಬಿಡ್ರಿ ಗೌಡ್ರ, ಸತ್ತನಿಗೆ ಇಷ್ಟ ಗುಂಡಾಕ್ತಿರಿ. ಅಪ್ಪ ಮಗನ ಪ್ರಾಣ ಆಗದೆ ಸ್ವರ್ಗ ಸೇರೈತಿ. ಬನ್ನಿ ಬನ್ನಿ, ಎಲ್ಲ ಕಾಗದ ನೊಂದ ಮಾಡ್ಸೋಣ. ಈ ಬೆಂಕಿ ಮಚ್ಚತ್ತಲ್ಲ, ಮಚ್ಚತ್ತಿದ್ರೆ ರಕ್ತದ ರುಚಿ ತೋರಿಸದ ಒಳಗಡೆ ಇಡೋ ಮಾತೇ ಇಲ್ಲ. ಅರವತ್ತಳ್ಳಿಗೂ ಹರಸನಾಗಿ ಮೆರೆಯುತ್ತಿದ್ದ ಈ ನನ್ನ ದೊರೆ ಮನತನದಲ್ಲಿ ಅಕ್ರಮ ಸಂತಾತಿಗಳು ಬಂದು ನನ್ನ ವಂಶವನ್ನು ನಿರ್ವಂಶ ಮಾಡಲು ಹೊಂಚು ಹಾಕಿ ನನ್ನನ್ನು ಅರ್ಧ ಜೀವಗೈದು ನನ್ನ ಮಗನಿಗೂ ಕೂಡ ಗುಂಡ ಹಾಕಿ ಹೋಗಿದ್ದ. ಏ ತಂದೆ ದೇವನೇ, ಇದನ್ನೆಲ್ಲ ನೋಡಿ ನೀನು ಕಣ್ಣು ಮುಚ್ಚಿ ಕುಳಿತುಕೊಂಡ್ರುವೇನಪ್ಪ. ಮುಂದೊಂದು ದಿನ ಈ ನನ್ನ ಕಂದನೆ ಅನ್ಯಾಯವನ್ನು ಒದ್ದಾಳುವ ಹುಲಿಯಾಗಿ, ಸಿಡಿಲಿನ ಮರಿಯಾಗಿ ಕ್ಷಮಿಸಿ ಬಿಡು ಕಂದ, ಕ್ಷಮಿಸಿ. ನಿನ್ನನ್ನು ಲಾಲನೆ ಪಾಲನೆ ಮಾಡಿ ಒಳ್ಳೆ ವೀರನಾಗಿ ಬೆಳೆಸಬೇಕಾಗಿದ್ದ ಈ ನಿನ್ನ ತಂದೆ ಅರ್ಧ ದಾರಿಯಲ್ಲೇ ನಿನ್ನ ಬಿಟ್ಟು ಹೋಗ್ತಾ ಇದ್ದ. ನೀನಾದರೂ ಬದುಕುಳಿದು ಈ ನಾಡಿನ ಜನತೆಯ ಸುಖಕ್ಕಾಗಿ ಅನ್ಯಾಯವನ್ನು ಒದ್ದಾಳುವ ಹುಲಿಯಾಗು ಮಗನೇ, ಒದ್ದಾಳುವ ಹುಲಿ. ಎಲ್ಲೇ ಅನ್ಯಾಯ ಕಂಡರು ಆ ಪರಶುರಾಮ ಪರಶುರಾಮನ ವೀರಗೊಡಲೆಯನ್ನಿಡಿದು ಮುಂದೆ ಪ್ರವೇಶಿಸಿ ನಾಡಿನ ಜನತೆಯ ಶಾಂತಿ ಕಾಪಾಡು. ಭಾರತ ಮಾತೆ ಯಾರ ಮಗುವಿಗೆ ಏನಿದೆಲ್ಲ ನಮ್ಮ ಧನಿಕರ ಮೇಲೆ ರಕ್ತ?
ಬಿಡದು ಯಾವ ವಿಷಯಗಳಲ್ಲಿ ನನ್ನ ಹೊರಗೆ ಕಳಿಸಿದೆವು ತಂದೆ. ಈಗ ನಾನೇನು ಮಾಡಲಿ? ಎತ್ತಕ್ಕೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಕೂಸು ಈಗ ತಂದೆಯನ್ನು ಕಳೆದುಕೊಂಡಿದ್ದೆ. ಹನುಮ ಶಕ್ತಿಗೆ ಈ ಕೂಸಿಗೂ ಗುಂಡಿನೇಟೆ. ಅಯ್ಯೋ ವಿಧಿಯೇ, ಈ ಧರ್ಮವಂತ ವಂಶದಲ್ಲಿ ಹುಟ್ಟಿದ ಇವನೊಬ್ಬ 60 ಅರಸನಾಗೋಣ ನಂಬಿದರೆ ಆ ದೇವರು ನಿನಗೂ ಈ ಶಿಕ್ಷೆಯನ್ನು ತಂದೊಡ್ಡಿದ್ದಾನೆ. ಅಯ್ಯೋ ಕಂದ, ಈ ನಗರದ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದ ಇವನೊಬ್ಬ 60 ಅರಸನಾಗೋಣ ನಂಬಿದರೆ ಆ ದೇವರು ನಿನಗೆ ಈ ಶಿಕ್ಷೆಯನ್ನು ತಂದೊಡ್ಡಿದ್ದಾನೆ. ಹನುಮ ಹನುಮ, ಈ ಕೃತಿಯನ್ನು ನೋಡಿ ನೀ ಕಣ್ಣು ಮುಚ್ಚಿಕೊಂಡು ಕೂತಿರುವೆಯಾ? ಬಾಕಂದ, ನಿನ್ನನ್ನು ಬೇಗ ಆಸ್ಪತ್ರೆಗೆ ಸೇರಿಸಿ ಗುಣಮುಖನಾಗಿ ಮಾಡ್ತೀನಿ. ಇದು ವಜ್ರೇಗೌಡನ ಶೆಲೆ ಏಕೆ ಬಿದ್ದಿದೆ? ಈ ಕೃತಿಯನ್ನು ಅವನೇ ಮಾಡಿರಬೇಕು. ಸಮಯ ಸಾಧಿಸಿ ನಾ ಮಾಡ ಹೋದರೆ ನನ್ನ ಹೆಸರು ಗುಣವಂತನೇ ಅಲ್ಲ. ಈ ಮಾತು ಶ್ರೀ ಹನುಮನ ಮೇಲಾನಿ. ನಗತೈತಿ ದೈವ ಅಲ್ಲಿ ಅಲತೈತಿ ಜೀವ. ನಗತೈತಿ ದೈವ ಅಲ್ಲಿ ಅಲತೈತಿ ಜೀವ. ವಿಧಿಯಾಟ ಕರುಣಿಸಿ ಕಾಯೋ ನನ್ನವ್ವ ತಾಯಿಯೇ, ಕರುಣಿಸಿ ಕಾಯೋ ನನ್ನವ್ವ ತಾಯಿಯೇ. ಶ್ರೀ ದುರ್ಗಾ ಮಾತೆ ಶ್ರೀ ದುರ್ಗಾ ಮಾತೆ ಕರುಣಿಸಿ ಕಾಯೋ ನನ್ನವ್ವ ತಾಯಿಯೇ, ಕರುಣಿಸಿ ಕಾಯೋ
ಮಾರುತಿರಾಯ, ಈ ನಿನ್ನ ರಾಮದೂತ ನೆನೆಸಿಕೊಂಡಿರುವ ಈ ಭಾರತ ಭೂಮಿಯಲ್ಲಿ ಕೂಡ ನಮ್ಮಂತರ ಬಡವರ ಕೂಗು ನಿನಗಿನ್ನೂ ಕೇಳಿಸಲಾರ್ದೆ. ಅಷ್ಟೇ ಅಲ್ಲ, ನನ್ನ ಪತಿ ಮತ್ತು ನನ್ನ ಮೈದುನರನ್ನು ರಕ್ಷಿಸುವ ಭಾರ ನಿನ್ನೆನ್ನೇ ಕೂಡಿದೆ ತಂದೆ, ನಿನ್ನೆನ್ನೇ ನಮ್ಮನ್ನು ಕರುಣಿಸು, ಕಾಪಾಡು ಅಂತ ನಾನಿನಲ್ಲಿ ಸೆರುಗೊಡ್ಡಿ ಬೇಡ್ಕೋತಾ ಇದ್ದೇನೆ ತಂದೆ, ಸೆರುಗೊಡ್ಡಿ ಬೇಡ್ಕೋತಾ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಿರ್ಮಲ, ಏನಿದೆಲ್ಲ ಪೂಜಾ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ಕಾರ್ತಿಕ ಮಾಸದ ಕೊನೆ ಶನಿವಾರವಲ್ಲೇ, ಅದಕ್ಕಾಗಿ ಆ ಮಾರುತಿಕನಿಗೆ ಪೂಜೆ ಮಾಡ್ತಾ ಇದ್ದೇನೆ. ಬನ್ನಿ, ಮಾರುತೇಶ್ವರನನ್ನು ನಮಿಸಿ ಪ್ರಸಾದ ಕೊಡುತ್ತೇನೆ. ನಿರ್ಮಲ, ಸ್ವಾಮಿ, ಆ ತಾಯಿಗೆ ನಮಸ್ಕರಿಸ್ಬನ್ನಿ. ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳಿ ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ನಿರ್ಮಲ, ಎದ್ದೇಳು. ನಿರ್ಮಲ ಎಂಬ ಸ್ವಚ್ಛವಾದ ಹೆಸರಿನಲ್ಲಿ ಕೆಸರಿನಲ್ಲಿ ಕಮಲದಂತೆ ಮಿನುಗುವ ನೀನು ನನ್ನ ಸತಿ ಸಂಸಾರದ ಜ್ಯೋತಿಯಾಗಿ ನನ್ನ ಮನೆ ಕೀರ್ತಿ ತಂದಾಗಲೇ ಈ ಪತಿಯ ಜನ್ಮ ಸಾರ್ಥಕ. ಆಯ್ತು ಸ್ವಾಮಿ. ಶ್ರೀರಾಮನ ಸತಿ ಕಾಡಿನಲ್ಲಿ ಅಲೆದಾಡ್ತಾ ಇದ್ದರೂ ಕೂಡ ಆ ರಾಮನನ್ನು ಹಿಡಿದ ಹಾಗೆ ಅವನ ಮಾತನ್ನು ಚಾಚು ತಪ್ಪದೆ ನಡೆಸುತ್ತೇನೆ. ನಾನು ನೀವು ಏನೇ ಹೇಳಿದ್ರು ಖಂಡಿತವಾಗಿ ನಿಮ್ಮ ಮಾತಿನಂತೆ ಖಂಡಿಸಿಕೊಳ್ತೇನೆ ಅಂತ ನಾನು ನಿಮಗೆ ಮಾತು ಕೊಡ್ತೇನೆ ಸ್ವಾಮಿ. ಈ ಮಾತು ಸತ್ಯ ಸ್ವಾಮಿ, ಸತ್ಯ. ನಿರ್ಮಲ, ಇದೇ ಸಂತೋಷಕ್ಕೆ ಮನದುಂಬಿ ಒಂದೊಂದು ಹಾಡನ್ನು ಆಡಬಾರ್ದು. ಹಾಡೋದು ಆ ನಂತರ ಸ್ವಾಮಿ. ಹೌದು, ಇಷ್ಟೊಂದು ಬೇಸತ್ತ ಬಂದಿದ್ದೀರಲ್ಲ, ಏನಾದರೂ ನಿಮಗೆ ತೊಂದರೆ ಆಗಿದೆಯೇನೋ ಸ್ವಾಮಿ? ಏನಿಲ್ಲ ಏನಿಲ್ಲ. ಏನಿಲ್ಲ ನಿರ್ಮಲ. ಯಾಕೆ ಈ ರೀತಿ ಮೌನವಾಗಿ ಮಾತನಾಡ್ತಾ ಇದ್ದೀರಲ್ಲ? ಹೋಗ್ಲಿ ಬಿಡು, ನಿಮಗೆ ಇಂಥ ವಿಷಯದಲ್ಲಿ ಕೂಡ ಹಾಡ್ಬೇಕೆಂಬ ಹಂಬಲ ಇದೆಯಲ್ಲ, ಆ ಎಂದಾದರೂ ಪತಿದೇವರ ಮಾತು ಮೀರುವುದುಂಟೆ. ಆಯ್ತು, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ. ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕೊಡುಬಾರೆ ನೀ ಸನಿಹಕ್ಕೆ. ಸಿಹಿ ಮುತ್ತಿನ ಬಾಳಿಗೆ
ಜಾಮದಲ್ಲಿ ರಾಮನ ಪ್ರೇಮದಲ್ಲಿ ಯಾಮಿನಿ ಜಾಮದಲ್ಲಿ ರಾಮನ ಪ್ರೇಮದಲ್ಲಿ ಧನ್ಯನಾದೆ ನಿರ್ಮಲಾ, ಧನ್ಯನಾದೆ. ಧನವಂತರ ದಬ್ಬಾಳಿಕೆ ನಾಡಿನಲ್ಲಿ ಗುಬ್ಬಿಯಂತೆ ಗೂಡು ಕಟ್ಟಿ ಬಡತನದಿಂದ ನಾ ಬೆಂಡಾದರೂ ಈ ಬಡವನ ಗಂಡದೆ ಇನ್ಯಾವುದಕ್ಕೂ ನಡಗಲಾದು ನಿರ್ಮಲಾ. ಆ ಪುಂಡ ವಜ್ರೇಗೌಡ ಎಷ್ಟೇ ಕೊಬ್ಬಿನಿಂದ ಉಬ್ಬಿ ಮೆರೆದರು ಅದನ್ನು ಕದ್ದಾಳುತ್ತಿರುವ ಅವನ ದೊರೆತನವನ್ನು ನನ್ನ ತಮ್ಮನಿಂದಲೇ ನಿರ್ನಾಮ ಮಾಡಿ ಈ ಕರುನಾಡು ತಾಯಿಯ ಖಡ್ಗದಿಂದ ಅವನ ರುಂಡವನ್ನೇ ಮುಂಡದಿಂದ ಬೇರೆ ಮಾಡಿಸಿ ಮತ್ತೆ ರಾಮರಾಜ್ಯವನ್ನು ಸ್ಥಾಪಿಸಿ ನಿರ್ಮಲಾ, ಮತ್ತೆ ರಾಮರಾಜ್ಯವನ್ನು ಸ್ಥಾಪಿಸಿ. ಸ್ವಾಮಿ, ನೀವೇನೋ ಮಾತನಾಡ್ತಾ ಇದ್ದೀರಲ್ಲ, ನೀವು ಮಾತನಾಡಿದ ಮಾತಿನ ಅರ್ಥ ನನಗೊಂದು ಅರ್ಥವಾಗ್ತಾ ಇಲ್ಲ. ಅದೇನಂತ ಬಿಡಿಸಿ ಹೇಳಿ ಸ್ವಾಮಿ. ನಿರ್ಮಲಾ, ನಮಸ್ಕಾರ ಎನ್ನುವ ಈ ಶಬ್ದ ಈ ಕಾರ್ತಿಕ ಮಾಸದಲ್ಲಿ ಎಂದೇ ಕೊನೆಗೊಂಡೋಗಿದೆ. ಈ ಗುಣವಂತನಲ್ಲ, ನನ್ನ ಆಸೆ ಆಕಾಂಕ್ಷೆಗಳಿಗೆ ನೀರೆಳೆದು ಶ್ರೀರಾಮರಾಜ್ಯವನ್ನೇ ನುಂಗು ನೀರುವುದ ಆ ದುರಾಣ ರಕ್ತನ ಎಂದು ಕಣ್ಣಾರ ನೋಡುವನು. ಅಲ್ಲಿವರೆಗೆ ಈ ಹನುಮಾಸಕ್ತಿಗೆ ನಮಸ್ಕರಿಸುವುದಿಲ್ಲ. ಸ್ವಾಮಿ, ಹುಲಿ ಅಂತ ಇಬ್ಬರು ತಮ್ಮಂದಿದ್ದರು ಕೂಡ ನಿಮಗೆ ಏಕೆ ಇಂಥ ಸ್ಥಿತಿ ಬಂತು ಅಂತ ಹೇಳಿ ಸ್ವಾಮಿ. ನಿರ್ಮಲಾ, ಹನುಮನ ಆನೆ ಮಾಡಿ ನನ್ನ ಆನೆ ಬಲವನ್ನು ಕಸಿದುಕೊಳ್ಳಬೇಡ ನನ್ನಿಂದ. ಅದಕ್ಕೆ ನನ್ನ ತಮ್ಮನ ಹನುಮಾಸಕ್ತಿ ಪ್ರದರ್ಶನವೇ ಸಾಕ್ಷಿ. ಅಡಿಗಡಿಗೂ ಅದನ್ನು ನೆನೆಸಿಕೊಂಡರೆ ಕಸಿವಿಸಿ ಮಾಡಿದ ಆ ಚಂಡಾಳಿಗೆ ಮುಂದೆ ಕೊಡಬೇಕಾಗಿದೆ ಸರಿ ಉತ್ತರ. ಸ್ವಾಮಿ, ತನಗೀಗ ಇದನ್ನು ನೋಡಲು ಆಗ್ತಾ ಇಲ್ಲ ಸ್ವಾಮಿ. ಇದೇನಿದು ನಿಮ್ಮ ಮೈ ಕೈಗಳಲ್ಲಿ ರಕ್ತ? ಇದೇನಾಗಿದೆ ಅಂತ ಹೇಳಿ ಸ್ವಾಮಿ. ನಿರ್ಮಲಾ, ನಿರ್ಮಲಾ, ಅವನೇ ಇದ್ದಾನಲ್ಲ ಚಂಡಾಳ ವಜ್ರೇಗೌಡ. ಯಾವ ಕಾರಣಕ್ಕಾಗಿ ನಿಮ್ಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಸ್ವಾಮಿ? ಯಾವುದಂತ ನಿಜ ಹೇಳು ನಿರ್ಮಲಾ. ಒಂದೇ ಎರಡೇ, ನನ್ನ ಎಲ್ಲ ಆಸ್ತಿ ಆಶ್ರಯ ಮನೆಗೆ ಮಾಡಿ ನಾನು ಅವನ ಮನೆ ಹಾಳಾಗಬೇಕಂತೆ. ದೊರೆಯಾಗಿ ಈ ನಾಡನ್ನೇ ಆಳಬೇಕಿರುವಂತ ನನ್ನ ತಮ್ಮ ಸತ್ಯವಂತ ಅವನ ಕರ ಸೇವಕನಾಗಬೇಕಂತೆ, ಕರ ಸೇವಕನಾಗಬೇಕಂತೆ. ಏನು? ರಾಜಭೀಷದಲ್ಲಿ ಮರಳಬೇಕಾದ ನನ್ನ ಮೈದನ ಅವನ ವಶ ಇಲ್ಲ, ಇದು ಮಾತ್ರ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಮಾತ್ರಕ್ಕೆ ಸಾವಿರ ಆಳಗಳಿಂದ ನನ್ನ ಹೊಡಿಸಿದ ನಿರ್ಮಲಾ ಹೇಗೆ ತಾಳಲಿ, ಏನು ಮಾಡಲಿ? ಇದು ಅಲ್ಲದೆ ನನ್ನ ದನಗಳಿಂದ ನನ್ನ ಜೋಡ ಗೂಡ ನೇಮಿಸಿದ. ತನ್ನ ಮತ್ತು ನನಗೆ ಆ ವಿಷಯವನ್ನು ತಿಳಿಸೋದು ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ಇಲ್ಲ ಸ್ವಾಮಿ, ನಾನು ಯಾವತ್ತಿಗೂ ಇದನ್ನು ಅವನ ಮುಂದೆ ಬಾಯ್ಬಿಡೋದಿಲ್ಲ ನಿರ್ಮಲಾ. ವಿಷಯ ಅವನಿಗೆ ತಿಳಿಸಿದರೆ ನಾನೇ ಸ್ವಾಮಿ. ಅತ್ತಿಗೆ. ಓ ಬಾರಪ್ಪ ಮೈದುನ, ಈಗ ತಾನೇ ಬಂದೇನಪ್ಪ ಮೈದುನ. ಹಾ, ಈಗ ಬಂದೇನಪ್ಪ.
ಹೌದಣ್ಣ, ಈಗ ಬಂದೆ. ಏನಪ್ಪ ಮೈದನ, ಒಂದು ವಾರದ ಪರ್ಯಂತ ಕುಸ್ತಿ ಕಬಡ್ಡಿ ಅಂತ ಹೀಗೆ ತಿರುಗಿದ್ದೀರ. ಮನೆಯಲ್ಲಿ ನಿನಗೆ ಯಾರು ಹೇಳುವರು ಕೇಳುವರು ಇಲ್ಲ ಅಂತ ತಿಳ್ಕೊಂಡಿದ್ದೇನಪ್ಪ. ನಿಮ್ಮಿಬ್ಬರನ್ನ ಹೊರತು ನನಗೆ ಯಾರಿದ್ದಾರೆ ಅತ್ತಿಗೆ ಹೇಳುವರು ಕೇಳುವರು. ನಾನು ಒಂದು ವಾರ ಮನೆ ಬಿಟ್ಟು ತಿರುಗಿದರು ಸದಾ ನನ್ನ ಹೃದಯದಲ್ಲಿ ನಿಮ್ಮಿಬ್ಬರನ್ನ ಇರಿಸಿಕೊಂಡು ಶ್ರೀ ದುರ್ಗಾದೇವಿ ಜಾತ್ರೆ ಅಂಗವಾಗಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ಹಿಡಿ ಕಣಕ್ಕೆ ಸೊಟ್ಟು ಹೊಡೆದು ಪ್ರಥಮ ಬಹುಮಾನ ಕಿತ್ತಿ ತಂದಿರುವೆ ನೋಡಿಲ್ಲಿ. ತಮ್ಮ ತಮ್ಮ ನಿನ್ನನ್ನು ನನ್ನ ತಮ್ಮನಿಗೆ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತದೆ, ಹೌದಿಲ್ಲ ಸ್ವಾಮಿ? ನಿಶ್ಚಲವಾಗಿದೆ ನಿರ್ಮಲಾ ನಿನ್ನ ಮಾತು. ಹುಲಿ ಹೊಟ್ಟೆಯಲ್ಲಿ ನಿಜವಾಗಿ ಹುಲಿನೇ ಬಿಟ್ಟು ಬಂದಿದೆ. ಹಾ ತಮ್ಮ, ಯಾಕಣ್ಣ, ಯಾಕೆ ನಿಮ್ಮ ಕಣ್ಣಲ್ಲಿ ರಕ್ತ ಕಾಣ್ತಾ ಇದೆ? ಯಾಕೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ? ಯಾಕೆ ನಿಮ್ಮ ಒಳಗೆ ರಕ್ತ ಕಾಣ್ತಾ ಇದೆ? ಹೇಳಣ್ಣ, ಯಾರಿಂದ ನಿಮಗೆ ಸಿಗಿ ಬಂತಂದು? ಹಾ ನನಗೇನಾಗಿಲ್ಲಪ್ಪ. ನೀನೀಗ ಆ ಪಾಪಿ ಹೆಸರನ್ನ ಹೇಳಿದರೆ ಸಾಕು, ಆ ಹರಾಮ್ ಕೋರ್ನ ದರದರನ್ನು ಎಳೆದು ತಂದು ನಿಮ್ಮಿಬ್ಬರ ಪವಿತ್ರ ಪಾದ ಮೇಲೆ ಕಡ್ದು ಹಾಕ್ಬಿಡ್ತೀನಿ. ಹೇಳಣ್ಣ, ಬೇಗ ಹೇಳು, ಯಾರ ಪಾಪಿ ಎಂದು? ಇಲ್ಲಪ್ಪ ನನಗೇನು ಆಗಿಲ್ಲ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ಈ ಮಾತನ್ನು ನೀವೇಕೆ ಬಚ್ಚಿಟ್ಟುಕೊಂಡು ಹೇಳ್ತಿರ್ವೆ? ಅಣ್ಣ, ಈ ನಿನ್ನ ಕೆಚ್ಚದೆಯ ಸೂರತಮ್ಮ ಇನ್ನೂ ಜೀವಂತವಾಗಿರುವಾಗಲೇ ನಿನಗೆ ಕಣ್ಣೀರು ಒರೆಸಿದ್ದಾರೆಂದ್ರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅಣ್ಣ, ಇಡೀ ನಾಡಿಗೆ ನಾಡೆ ಕ್ರಾಂತಿ ಎದ್ದರು ಸರಿ, ನಿಮಗೆ ಕಣ್ಣೀರು ಹರಿಸಿದ ಆ ಆರಾಮ್ ಕೋರಸಿರ ಕತ್ತರಿಸಿ ನಮ್ಮೂರಾಗಿಸಿ ಬಾಗಿಲಿಗೆ ತೋರಣ ಕಟ್ಟದೆ ಬಿಡಲಾರೆ. ಹೇಳೇನು, ಯಾರ ಪಾಪಿ ಎಂದು? ಹಾ ಯಾರೇ ಇಲ್ಲಪ್ಪ. ತಂದಿರುವ ಹೊಸ ಊರಿ ರಂಟೆ ಹೊಡೆಯಲು ಕುಂಟಿ ಜೋಡಿಸುವಾಗ ಬೇಟೆಗಾರನಿಗೆ ಬೆದರಿ ಈ ಅನಾಹುತ ಮಾಡಿದ್ದು ಅಷ್ಟೇ. ಹಾಗಾದರೆ ನಡಿಯಣ್ಣ, ಬೇಗ ಆಸ್ಪತ್ರೆಗೆ ಹೋಗೋಣ. ಹಾ ಇಲ್ಲಪ್ಪ, ಅಂಥದ್ದೇನಾಗಿಲ್ಲ. ಇರಲಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ? ಒಂದೇ ಕಣ್ಣ, 1000 ಮಾತಾದ್ರೂ ಕೇಳು, ನಡೆಸ್ಕೊಡ್ತೀನಿ. ಅಣ್ಣ, ನಿನಗೆ ಕೊಟ್ಟ ಮಾತನ್ನು ತಪ್ಪಿಸಲೆಂದು ಸೂರ್ಯಚಂದ್ರ ಕತ್ತಲಾವರಿಸಿ ನನ್ನ ದಿಕ್ಕು ತಪ್ಪಿಸಿದ್ರು ಆ ಕತ್ತಲೆ ಪರಿಹರಿದು ನಿಮ್ಮ ಮಾತು ನೋಡ್ಸ್ಕೊಡ್ತೀನಿ. ಗುಡುಗು ಸಿಡಲು ಮಳೆ ಬರ್ಗರ್ದು ಸಮುದ್ರವೇ ಉಕ್ಕೇರಿ ಬಂದರು ಸರಿ, ಆ ಸಮುದ್ರದ ವಿರುದ್ಧವೇ ಈಜಿ ನಿಮ್ಮ ಮಾತು ನೋಡ್ಸ್ಕೊಡ್ತೀನಿ. ಹೇಳಣ್ಣ, ಅದು ಯಾವ ಮಾತೆಂದು? ಹಾ ಇವ್ರು ಯಾರು ಗೊತ್ತೇನಪ್ಪ? ಎಂತ ವಕ್ರ ವೈಭವದಿದ್ದಾರೆ ಅಣ್ಣ. ಯಾರಣ್ಣ ಇವರು? ಇವರು ಬಡವರ ಬಂಧು, ಧರ್ಮದ ಸಿಂಧು. ಅಷ್ಟೇ ಅಲ್ಲ, ನೊಂದವರ ತಂದೆ ಆಗಿ ಈ 60 ಅರಸನಾಗಿ ನ್ಯಾಯವನ್ನು ಕಾಪಾಡಿ ಮುತ್ತೈದರ ಮಾಂಗಲ್ಯಕ್ಕೆ ಭಂಗ ತರದೆ ರೋಡಿಗಳಿಗೆ ರಾಜನಾಗಿ ಮೆರೆದ ಇವರು ನಮ್ಮೂರ ದೊರೆಯಪ್ಪ, ನಮ್ಮೂರ ದೊರೆ. ನೀನು ಇವರಂತೆ ನ್ಯಾಯ ನಿಷ್ಠರಕ್ಕೆ ಉಸಿರು ಕೊಟ್ಟು ಈ ಮನೆಯ ಹೆಸರು ತರ್ತೀಯ ತಮ್ಮ? ಆಯ್ತಣ್ಣ, ಆಯ್ತು. ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ವರದಾಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ನ್ಯಾಯನೆಲ್ಲ ಸಮ ಮಾಡಿ ಅನ್ಯಾಯ ಉಸಿರೆಂದು ಹೆಸರಾಗಿರುವ ನಾಡಿನ ಹೆಸರ ಅಂತ ಶ್ರೀಮಂತರ ವಿರೋಧ ಕಡಿತೀನಿ. ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ನಿತ್ಯ 10 ಗರಿತಿರ ಬಾಳನ್ನೇ ಹಾಳು ಮಾಡುವ ಚಾಂಡಾಲರ ಚಂಡನೇ ಕಡಿತೀನಿ. ಹಣದ ಮತದಲ್ಲಿ ಮಾನವಂತ ರಮನೆ ಮಸನ ಮಾಡಿ ಅವರ ಎಣದ ರಾಶಿಯ ಮೇಲೆ ಕುತ್ತು ಕೊಕಾಚಿನಗುತ್ತಿರುವ ಆ ನರಾಂತಕರ ವಂಶನೇ ನಿರ್ವಂಶ ಮಾಡ್ತೀನಣ್ಣ, ನಿರ್ವಂಶ ಮಾಡ್ತೇನೆ. ತಮ್ಮ ತಮ್ಮ, ಹೌದಣ್ಣ, ಹೌದು. ನಿಮ್ಮ ಕೈ ತುತ್ತಿನ ಶಕ್ತಿ ನನ್ನ ತೋಳಲ್ಲಿ ಪ್ರಬಲವಾಗಿರುವಾಗ ನನಗಿನ್ಯಾವುದರ ಭಯವೂ ಇಲ್ಲ. ಅಣ್ಣ, ಈ ನಿನ್ನ ತಮ್ಮನೇ ನಮ್ಮೂರ ದೊರೆ ಎಂದು ನೀ ಎದೆ ತಟ್ಟಿ ಹೇಳಿದರೆ ಸಾಕು. 60 ಆಸ್ತಿ ಕದ್ದು ಅವರ ರಕ್ತ ಕುಡಿದು ನಾನೇ ಅರಸನಿಂದ ಆನೆ ಎತ್ತಿ ಮೆರೆತಿರುವ ಆ ವಜ್ರೇಗೌಡನನ್ನ ಒದ್ದಾಳದಿದ್ದರೆ ನಾನಿನ್ನ ತಮ್ಮ ಸತ್ಯ ಬಂತಾನೇ ಅಲ್ಲ. ಈ ಮಾತು ನಿಮ್ಮ ಪಾದದಣೆಗೂ ಸತ್ಯ ಬಣ್ಣ, ನಿಮ್ಮ ಪಾದದಣೆಗೂ ಸತ್ಯ. ಸಂತೋಷ ಸೋದರ, ಸಂತೋಷ. ನಿನ್ನನ್ನು ನನ್ನ ತಮ್ಮನಿಗೆ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಅಣ್ಣ, ತಮ್ಮ ಶ್ರೀಧರ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ ಆಶೀರ್ವಾದ ಮಾಡಿ.
ಎದ್ದೇಳಪ್ಪ ಮೈದ್ರು. ಬಾರಪ್ಪ ತಮ್ಮ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಹೇಗಾಯ್ತಪ್ಪ ನಿನ್ನ ಪರೀಕ್ಷೆ? ಚೆನ್ನಾಗಿ ಆಯ್ತಣ್ಣ. ಚೆನ್ನಾಗಿ ಅಭ್ಯಾಸ ಮಾಡಿ ನೀನೊಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕಪ್ಪ. ಆಯ್ತಣ್ಣ, ದೇವರಂತ ಅಣ್ಣತ್ತಿಗೆ ಇರುವಾಗ ನನಗೆ ಯಾವುದೇ ಕೊರತೆ ಇಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿ ನಾನೊಬ್ಬ ದೊಡ್ಡ ಅಧಿಕಾರಿ ಆಗುತ್ತೇನೆ. ತಮ್ಮ, ಈ ನಿನ್ನ ಅಣ್ಣನಾಗಿ ಕೆಲವೊಂದು ಕಿವಿ ಮಾತುಗಳನ್ನ ಹೇಳ್ತೀನಿ, ಕೇಳ್ತೀಯೇನಪ್ಪ? ಹೇಳಣ್ಣ, ಕೇಳುತ್ತೇನೆ. ಅಣ್ಣ, ತಮ್ಮ, ಈ ಮನೆಯಲ್ಲಿ ನಮಗೆ ಎಷ್ಟೇ ಕಡು ಬಡತನ ಬಿದ್ದರೂ ನಾವು ಕಂಡವರ ಮನೆಯಲ್ಲಿ ಕೂಲಿ ನಾಲಿ ಮಾಡಿ ನಿನ್ನನ್ನು ಓದಿಸ್ತಾ ಇದ್ದೀವಿ. ನೀನು ದುಷ್ಟರ ಸಂಘ ಮಾಡದೆ, ದುಶ್ಚಟವನ್ನು ಮಾಡದೆ ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರಿಯಾಗಪ್ಪ. ಆಯ್ತಣ್ಣ, ದೇವರಂತ ಅಣ್ಣತ್ತಿಗೆ ಇರುವಾಗ ನಾನು ಯಾವ ಚಟ ಕಲಿಯುವುದಿಲ್ಲ ಅಣ್ಣ. ನಿಮ್ಮ ಹೆಸರು ತರುತ್ತೇನೆ. ತಮ್ಮ, ಅಧಿಕಾರಿ ಆಗುತ್ತೇನೆ ಅಂತ ಮಾತ್ರ ಹೇಳ್ತಾ ಇದೀಯಾ? ಯಾವ ರೀತಿ ಅಧಿಕಾರಿ ಆಗ್ತೀಯಪ್ಪ? ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕೆನ್ನುವುದೇ ನನ್ನ ಗುರಿಯನ್ನ. ಪೊಲೀಸ್ ಅಧಿಕಾರಿಯ? ತಮ್ಮ, ಅದೊಂದು ಲಂಚ ಸಾಮ್ರಾಜ್ಯದ ಕೊಂಪೆ ಅಲ್ಲವೇನಪ್ಪ? ಇಲ್ಲಣ್ಣ, ಎಲ್ಲ ಅಧಿಕಾರವು ಒಂದೇ ರೀತಿ ಇರುವುದಿಲ್ಲ. ಕೆಲವು ರಾಜಕಾರಣಿಗಳಿಂದ ಕೆಲವು ಅಧಿಕಾರಿಗಳು ಆ ರೀತಿ ಆಗಿರುತ್ತಾರೆ. ಆಯ್ತು ತಮ್ಮ, ಆಯ್ತು. ನಿನ್ನ ದೃಢ ನಿರ್ಧಾರಕ್ಕೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತದೆ. ಆದರೆ ತಮ್ಮ, ಅಧಿಕಾರಿಯಾದ ಮೇಲೆ ಅನ್ಯಾಯ ಮಾಡುವ ಆರಾಮ್ಕೋರ ಯಾವನಾದರೂ ಸರಿ, ಅವನಿಗೆ ಗೊತ್ತು. ನ್ಯಾಯವನ್ನು ರಕ್ಷಣೆ ಮಾಡಪ್ಪ, ನ್ಯಾಯವನ್ನು ರಕ್ಷಣೆ ಮಾಡು. ಆಯ್ತಣ್ಣ, ನಿಮ್ಮಂತವರು ನನಗೆ ಸಹಾಯ ಮಾಡ್ತಿರುವಾಗ ನಾನು ಆ ಚಟ ಕಲಿಯುವುದಿಲ್ಲ. ಆಶೀರ್ವಾದ ಮಾಡು. ತಮ್ಮ, ನಿಮ್ಮಂತ ತಮ್ಮನರನ್ನು ಪಡೆದ ನಾನೇ ಧನ್ಯ. ಇದೇ ಸಂತೋಷಕ್ಕೆ ಒಂದು ಅಡನಾಡಬಾರದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತೋ, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ.
ಇಟ್ಟಿದ್ದೇನೆ. ಒಳಗೆ ಬನ್ನಿಯಪ್ಪ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ. ರತ್ತಿಗೆ ನೀವು ನೀಡುವ ಅಮೃತದ ಸವಿ ರುಚಿಯನ್ನು ಸವಿದೆ ತುಂಬಾ ದಿನ ಆಯ್ತು. ಆಯ್ತು ಬಾರಪ್ಪ ಮೈದು. ಪಾಯಸ ಮಾಡಿಕೊಡಿ. ಗಟ ಸರ್ಪ ಹಠ 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 ಹಠವಾದಿ ಗಟ 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 ಸರ್ಪ ಗಗ 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 ರಾಜರಾಗಿನಿ ಮಗ ವಿಟ್ಟ ನೋಡು ಶಿವಶಂಕರ ಗಗ 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 ರಾಜರಾಗಿನಿ ಮಗ ವಿಟ್ಟ ನೋಡು ಶಂಕರ ಶಿವಶಂಕರ ಹಚ್ಚಿಡ್ದೋನಿಂದ ಅಂದ್ರೆ ಹುಚ್ಚೆತ್ತು ಕುಡಿದಾರೋ ಹಚ್ಚಿಡ್ದೋನಿಂದ ಅಂದ್ರೆ ಹುಚ್ಚೆತ್ತು ಕುಡಿದಾರೋ ಇವನ ಮುಂದೆ ಎಲ್ಲ ಚಕ್ಕನಂದ ಕಾಂತುದಾರೋ ಕಾಂತುದಾರೋ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ಹೃದಯ ಬೇಗ ಹೃದಯ ಬಂದ ಬೇಗ ತಗೊಳ್ಳೆ ಪ್ಲೀಸ್ ತಗೊಳ್ಳೆ ಹೊರಳು ಕೊಟ್ಟ ಒಬ್ಬ ಪ್ಲೇಯರಿಗೆ ಅವನೇ ಮಗ ಇಲ್ಲೋಡು ಕಣ್ಕೊಟ್ಟ ಒಬ್ಬ ಪ್ಲೇಯರಿಗೆ ಅವನೇ ಮಗ ಇಲ್ಲೋಡೆ ನಿನ್ನಂತ ಗಂಡ್ಯಾರಿಲ್ಲಿ ಊರಲ್ಲಿ ನಿನ್ನಂತ ಗಂಡಾರಿಲ್ಲಿ ಸಂತಾನ ಸಂತಾನ ನಿನ್ನಂತ ಸಂತಾನ 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 ಇನಮೈ ಸಂತಾನ ಪಾಪಾರ ಹೇಳ ನನ್ನ ರಾಜ್ಕುಮಾರ ನನ್ನ ರಾಜ್ಕುಮಾರ ಹಣದ ಬೆಟ್ಟವನ್ನು ನಿರ್ಮಿಸಬೇಕೆಂದು ದಿಟ್ಟವಾಗಿ ವಜ್ರೇಗೌಡನ ಮನೆಯಲ್ಲಿ ಕಾಲಿಟ್ಟ ವಿಕ್ರಮನ ಮನಸ್ಸು ಅಕ್ರಮವಾಗಿ ಓಡುತ್ತಿದೆ. ನಗೆ ಮುಖದ ಕಾವೇರಿ ಮಲೆ. ಕಾವೇರಿ ನಿನ್ನ ಏನವಳ ಸೌಂದರ್ಯದ ಸಿರಿ ಸೊಬಗು, ಆ ಸೊಬಗಿನ ಶೃಂಗಾರ ಕಾವ್ಯದಲ್ಲಿ ರಂಗೇರಿ ಕಾಣುವ ರೊಂಬೆಗೆ ನಾನು ಭೃಂಗಿಯಾಗಲೇಬೇಕು. ನಿನ್ನ ತಂದೆ ಇಂದ್ರಜಾಲದಲ್ಲಿ ನೀನು ಬೆಂದು ಹೋಗಿನ ಮುಂಚಿತವಾಗಿ ನೀ ನನ್ನವಳಾಗಬೇಕಾದರೆ ನಾಳೆ ರಾತ್ರಿ ನಿನ್ನ ಎತ್ತ ತಾಯಿ ಕೊಲೆ ಆಗಲೇಬೇಕು. ಅಂದಾಗಲೇ ತೀರುತ್ತದೆ ನನ್ನ ಸೇಡು. ಆ ಸೇಡಿನ ವೇಷದಲ್ಲಿ ಬುಸ್ಸಂದು ಬೋರ್ಗರ್ತಿರುವ ನಿನ್ನ ತಂದೆ ವಜ್ರೇಗೌಡನ ಸಿರಿ ಸಂಪತ್ತನ್ನೆಲ್ಲ ಎತ್ತಿ ಹಾಕಿ ಮುತ್ತೈದೆಯಾಗಿ ಬರುವ ನಿನ್ನನ್ನು ನನ್ನ ಸತಿ ರತ್ನವನಾಗಿ ಸ್ವೀಕರಿಸದಿದ್ದರೆ ನನ್ನ ಹೆಸರು ವೀರ ಪರಾಕ್ರಮಿ ವಿಕ್ರಮನೇ ಅಲ್ಲ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ
ಶಿವ ಶಂಭೋ ರುದ್ರನ ಮೂರನೇ ಕಣ್ಣನು ಬಿಡಲಿ ತಾಂಡವ ನಾಟಕದ ಮರುಗ ಬರಲಿ ಎದುರು ನೀ ತಿರುಗೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹತ್ತೂರಲ್ಲಿ ನಿನ್ನಂತ ಗಂಡಾರಿಲ್ಲಿ ಮಡಿಕೇರಿ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ಮಡಿಕೇರಿ ನನ್ನೂರ ನಂಬಲೆಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಾಕಿ ಆ ಗೆಳಲ್ಲು ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ಆ ಗೆಳಲ್ಲು ಬಲು ದೂರ ಚೇ 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 ತಿರುಗಬಾರ್ದ್ರಿ ಅಪ್ಪ ತಿರುಗಬಾರ್ದು ಈ ಎಲೆಕ್ಷನ್ ಪ್ರಚಾರಕ್ಕಂತೂ ತಿರುಗಬಾರ್ದು ಕಂಡೋರ್ ಕೈ ಮುಗಿದು ಕಾಲು ಬಿದ್ದು ಎದ್ದು ನಿದ್ದಿಲ್ದ ನೀರ್ ಅಂದೋತು ಈ ನನ್ನ ಜಲಮ ಕಾಲು ಬಿದ್ದು ಓಟ್ ಕೇಳಿದಾರ ನಾವಾದ್ವ ಕಾರ್ನ್ಯಾಗ ಕುಂತು ಕೈ ಮುಗಿಸ್ಕೊಳ್ಳೋರು ಇವ್ರು ಗೌಡ್ರ ಆದ್ರು ವಾರಗಟ್ಲೆ ಉಪವಾಸ ಬಿದ್ದು ಬೌ 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 ಅಂತ ಬೊಗಳಿ ಸತ್ ಹೋದು ನನ್ನ ಎಮ್ಮೆ ಕರುಗಳು ಇರ್ಲಿ ಹೆಂಗೋ ಅವ್ರ ಮನೆ ಒಕ್ಕಲ್ತನದ ವಸ್ತುವೇರ್ನ ನನ್ನ ಕೈಯಾಗೈತಿ ಸಮಯ ನೋಡಿ ಇತ್ತಲ್ದನ ಬನಿವಿ ಇರ್ದಂಗ ಆ ಗೌಡನ್ ನೋಟಿನ ಬನಿವಿ ಇರ್ದ್ರಾತ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಿಲಿಪಾನಿ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡಲು ಚಿಲಿಪಾನಿ ಆಡಲು ಚಿಲಿಪಾನಿ ಊರಗ ಹಚ್ಚುತನ ಚಿಮುನಿ ಆಡಲು ಚಿಲಿಪಾನಿ ಊರಗ ಹಚ್ಚುತನ ಚಿಮುನಿ ಕೇಳ ಹುಡುಗ ನನ್ನ ನಿನ್ನ ನಡುವ ಏನೇನು ನೋಡಲಿಲ್ಲ ಹತ್ತೂರ ಹಣಮಪ್ಪು ನಂಗಾರ ಮುಟ್ಟುತ್ತ ನನ್ನ ನಿನ್ನ ಬಿಡುದಿಲ್ಲ ಕಾಲೇಜ್ ತುಂಬ ಓಡಾಡಿ ಹೇಳತ್ತಿ ನನ್ನ ನಿನ್ನ ಲವರಂತ ಮದುವೆಗೆ ಹೊಂಟದಿ ಮಕ್ಕಳರ ದಿವಸ ಕರೆಯತಿ ಏನಂತ ಕೇಳ ಗೆಳೆಯ ನನ್ನ ನಿನ್ನ ನಡುವ ಏನೇನು ನೋಡಲಿಲ್ಲ ಹತ್ತೂರ ಹಣಮಪ್ಪು ನಂಗಾರ ಮುಟ್ಟುತ್ತ ನನ್ನ ನಿನ್ನ ಬಿಡುದಿಲ್ಲ ಗೊಡಚಿನ ಮಲ್ಕಿ ಗೋಕಕ ಬಾಲ್ಸ ಗುರುಗಿದು ನೆನಪಿಲ್ಲ ವಿನಯಕ ಪಾಠ ದೂಸೋರನ್ನ ನೆನೆಸಿದ ನೆನಪಿಲ್ಲ ಹುಕ್ಕೇರಿ ಸರ್ಕಲ್ ಪಾನಿಪುರಿ ನೆನೆಸಿದ ನೆನಪಿಲ್ಲ ತಿನ್ನಿಸಿದನೆಲ್ಲ ಹಂಗಸ್ತೇನಂತ ಸಿಗಬೇಡ ನನ್ನ ಗೆಳತಿ ಎಲ್ಲ ಹುಡುಗಿ ನನ್ನ ನಿನ್ನ ನಡುವ ಏನೇನೆ ನಡೆದಿಲ್ಲ ನಾನೇ ಬಸ್ತಿರಿ ಕೇಳಮ್ಮ ಎಬಸ್ ಎಬಸ್ ಅದಿರೋಣ ಇಲ್ಲ ಆದ್ರೆ ಓನಲ್ಲ ಕರಿಮನಿ ಮಾಲೀಕ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಸ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮಮ್ಮ ಆಡ್ರಿ ಅಲ್ಲ ನಿಂದ ಕೇಳ ಅವಂದ್ ಕೇಳ ಇನ್ನೇಗ್ರ ಏನದ ಆಡ್ಬೇಡ ಆಡ್ಬಂತ ಹೇಳಿಲ್ಲ ನನಗೆ ಗೊತ್ತೈತಿ ಸುಮ್ಕುಂದ್ರು ಗಳಬೀಳಿ ಪೋರಿ ವಯ್ಯಾರಿ ಬಾದಾಮಿ ಬಣ್ಣದ ಗಜಗೌರಿ ಅಚ್ಚಿದಿ ಗಮ ಗಮ ಕಸ್ತೂರಿ ಅರ್ಧಿತ್ತ ಹುಡುಗಿನಿಂದ ತಂಬೂರಿ ನಾನಲ್ಲಂತ
ಬದಲಿಸನಿಂತಿ ಈ ಕರಿ ಮಾಲೀಕನ ಬದಲಿಸನಿಂತಿ ಕರಿಮಣಿ ಮಾಲೀಕ ನಾನಲ್ಲಂತಿ ಕರಿಮಣಿ ಮಾಲೀಕ ನಾನಲ್ಲಂತಿ ಕರಿಮಣಿ ಮಾಲೀಕನ ಬದಲಿಸನಿಂತಿ ಕರಿಮಣಿ ಮಾಲೀಕನ ಬದಲಿಸನಿಂತಿ ಮಧ್ಯರಾತ್ರಿ ಯಾಕವೇನೋ ನಿದ್ದೆ ಬಂದಿಲ್ಲ ಹಗಲು ಹೊರಳಿದ್ರು ಕಣ್ಣ ಬಂದಿಲ್ಲ ಮಧ್ಯರಾತ್ರಿ ಯಾಕವೇನೋ ನಿದ್ದೆ ಬಂದಿಲ್ಲ ಹಗಲು ಹೊರಳಿದ್ರು ಕಣ್ಣ ಬಂದಿಲ್ಲ ಸುದ್ದಿ ಬರ್ತದೆ ಇಲ್ಲ ಚಿಲ್ಲಗಟ್ಟಿಗೆ ಸುದ್ದಿ ಬರ್ತದೆ ಇಲ್ಲ ಚಿಲ್ಲಗಟ್ಟಿಗೆ ಮೊನ್ನೆ ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ ಬರೆದು ಕೊಟ್ಟ ಉತ್ತರಗಳಿಗೆ ನೀನು ಹೋಗಿಲ್ಲ ಮೊನ್ನೆ ಕೊಟ್ಟ ಇಂಜೆಕ್ಷನ್ ಸರಿಯಾಗಿಲ್ಲ ಬರೆದು ಕೊಟ್ಟ ಉತ್ತರಗಳಿಗೆ ನೀನು ಹೋಗಿಲ್ಲ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಮಣ್ಣಿ ತರ್ಲಕ್ಕ ಹೋಗಿದ್ದಿ ಸ್ಟಾರ ಅಂಗಡ್ಯಾಗ ಕುಂತಿದ್ದ ಈ ಫಿಗರ ಜದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಮಾಡಂತ ಕೊಟ್ಟಾನ ಫೋನ್ಪೇ ನಂಬರ ಚಲುವತ್ತ ನೋಡ ವಾಟ್ಸಪ್ಪ ಮೆಸೇಜ ನನ್ನ ತಡಿಯೋರ ಯಾರ ಚಲುವತ್ತ ನೋಡ ವಾಟ್ಸಪ್ಪ ಮೆಸೇಜ ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದ ನರತವ ಕೂದಲ ನಾ ಬರತೇನಂತ ತೆರದಿಟ್ಟಿರತಳ ಅವರ ಮನೆಯ ಬಾಗಿಲ ಕೆಂಪನ ಎಣ್ಣಾಕಿ ನೆಂಪಿಗೆ ಬರುವಾಕಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮನಸ್ಸಲ್ಲಂಜೂರಾಸೆ ಹುಟ್ಟು ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ ಅತ್ತೈತಿ ತಂಡಿ ಬಿದ್ದ ನಿನ್ನ ಗುಂಡಿ ಬಾಯಾಗ ಇಡತೆನ ಉಂಡಿ ಎಷ್ಟರ ನಿನ್ನ ತಿಂಡಿ ಎಷ್ಟರ ನಿನ್ನ ತಿಂಡಿ ನಂದು ತಿಂಡಿ ಬಾಳೆಗೈತಿ ತಿರ್ಸಾಕ್ ಬರ್ತೀಯನು ಬರ್ತೇನೆ ಹಾಡು ಹಾಡು ಏನೋ ಒಂದು ಮತ್ಯಾಕ ನನ್ನ ನೋಡತಿವಲ್ಲಿ ಕಟಗೊಂಡಿ ಕೊಠಲಿಗೆ ತಾಳಿ ತಿಳಿತ ಹೋಗಲಿ ಮಳ್ಳಿ ಗದಲದಾಗ ಬಂದು ಸಿಕ್ಕಿಟಿ ಹುಡುಗಿ ಆಗೋದು ಮೈಯ ಕೈಯ ನೋವ ತಡ್ಕೊಳ್ಳಬೇಕೀಗ ನೋವ ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟೆ ಬರ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಮಾವ ಹೊಟ್ಟೆ ಬರ ಒಂದು ಪಂಪ ಬಸ್ 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 ಕೋಣ್ಯಾಗ ಮಂಚ ಮಂಚದ ಮ್ಯಾಗ ಗಾದಿ ಗಾದಿ ಮ್ಯಾಗ ನನ್ನ ಪೋರಿ ಜಗ ಆಡ್ತೈತಿ ನನ್ನ ಓರಿ ಜಗ ಆಡ್ತೈತಿ ನನ್ನ ಓರಿ ಪ್ಯಾರ್ಗೆ ಆಗ್ಬಿಟ್ಟದೆ ಓ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟದೆ ಜಾನು ಹೋಗಬಿಟ್ಟೈತೆ ನಂಬಿಕೆ ಜಾನಿಗೆ ಹೋಗಬಿಟ್ಟೈತೆ ಕನಪಿನ ಸೇರ್ತಾ ಇಲ್ಲ ನಮ್ದಕ್ಕೆ ನೀದಿಗಿದು ಬರ್ತಾ ಇಲ್ಲ ನಮ್ದಕ್ಕೆ ಜಿಂದಗಿನ ಹಾಳ ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟದೆ ಓ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟದೆ ಮಗ ಏನ್ ನೋಡ್ತಿ ಸೆಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲೆ ಸೆಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರವಲ್ಲೆ ಯಾರೇನ ಸುಚಾರ ನಿನಗ ಮಾರಿ ಗಂಟ ನೀ ತೆಗಿವಲ್ಲೆ 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 ಮಾರಿ ಗಂಟ ನೀ ತೆಗಿವಲ್ಲೆ ಪಪ್ಪಿದೆ 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 ಬರಲ್ಲ ಬಾರೋಲ್ಲ ಪಪ್ಪಿದೆ 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 ಬರಲ್ಲ ಬಾರೋಲ್ಲ ಪ್ರೇಮವೇ ದಿನ ಪ್ರೇಮವೇ ದಿನ ಪ್ರೇಮವೇ ದಿನ ಪ್ರೇಮವೇ ದಿನ ಬಪ್ಪಾರೆ 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 ಹೆನ್ನ ಬಪ್ಪಾರೆ 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 ಹೆನ್ನ ಏನ ನಿನ್ನ ಬನ್ನ ಹೊಡಿಲೆ ನನ್ನ ಕನ್ನ ಏನ ನಿನ್ನ ಬನ್ನ ಹೊಡಿಲೆ ನನ್ನ ಕನ್ನ ಮಾಮ
ಸಾಕು ಬಿಡು. ಹೊಡಿತ್ರು ಯವ್ವ ನಂದು ಹೊಡೀತು, ನನ್ನ ಕುಡಿಗೆ ಹೊಡೀತು. ಮುರಿತ್ರು ನಂದು ಮುರಿತು, ಕಂಡಳು ಬಿಟ್ಟಳು ನಂದು ಮುರ್ದವಾಗಲ್ಲಪ್ಪ ಯಪ್ಪಿಕೆ. ಏ ಯಾವನೇ ನೀನು ಕೋಮರಮ್ಮ, ಹಳೆ ಕೋಮರಮ್ಮ, ಎದ್ರಿಬ್ರು ಹೆಂಗಸರು ಕಣ್ಣಾಗಿಲ್ಲ ನನ್ನ ಕಣ್ಣಿಗೆ. ನೀ ಅವಳಲೆ ಕುಡಿಕೆ ಒತ್ತು ಕಡಿಕೆಲೆ ಬರೋ ಗಿಡ್ಡೆ, ಯಾಕ ಮಾರುತ್ತ ಮೀಸಿ ಒತ್ತು ಬರೋ ಈ ಬೌದ್ಧರು ಕಾಣಿದಿಲ್ಲ ನಿನ್ನ ಕಣ್ಣಿಗೆ. ನೋಡು ಮತ್ತೆ ಈ ಹುಡುಗ ಕಣ್ಣು ತೆಗೆದು ನೋಡಿದ್ನಂದ್ರ ಸಣ್ಣಗೆ ಸವಿಗೆ ಉಂಡು ಅದಿ ಬಲ ಜ್ವಾಕೆ. ಅವ್ವ ನನ್ನ ಸಾಗಿ ಹೊರ್ಸಿ ಸೋದ್ರ ಮಾವ ಸಣ್ಣಗೆ ನಿನಗೂ ಕಾವ. ಅಯ್ಯಪ್ಪ ಹುಡುಗಿ ಏನಿದೆ ನಿನ್ನ ಮಾತಿನ ಮೋಡಿ, ನಮ್ಮ ಭೀಮಪ್ಪ ದೊಡ್ಡಪ್ಪ ಎದಿಗ ಗುಂಡಕಲ್ ಹೋಗದಂಗ ಆತಲ್ಲೇ ಹುಡುಗಿ. ಅಂದಂಗ ನಿನ್ನ ಹೆಸರು ಏನ್ಲೇ? ನಾ ನೋಡಿದ ಮಗ ನಿನ್ನ ಹೆಸರು ಗೊತ್ತಲ್ಲ ನಿನಗ? ಈ ಊರ MLA ವಜ್ರ ಕೊಡದನ್ ಗೊತ್ತನು? ಅವನ ಕೈಯ ಪ್ಲಾನರ್ ತಿಪ್ಪನ ಮಗಳು ಚಕೋರಿ. ಅಯ್ಯಪ್ಪ ಚಲುವೆ ನನ್ನ ಬಾಳಿನ ಒಲವೆ, ಆ ಒಗ್ಗಲ್ಲಿ 9 ರೊಟ್ಟಿ ಎಡ್ಗೈ ಪ್ಲಾನರ್ ತಿಪ್ಪನ ಮಗಳ ನನೇನ. ಹೌದು ನೋಡು, ಅವನವನ ನಮ್ಮ ಅಪ್ಪ ಕಚ್ಚಿ ಊಟ ಕಲ್ಲಿ ಮಿಸಿ ತಿರುಗಾಟಕ್ಕೆ ಹೋಗೋನು, ಕೋಟ್ ಹಾಕೊಂಡು ಹೊಂಟ್ರ ಸಾಕ. ಅವನವನ 1000 ಹುಡುಗರು ನಿಂತು ಸಲಾ ಮಾಡಿ ಇವಾಗ ಹುಡುಗಿಯರ್ ಫೋಟೋ ಹೊಡೆದಿದ್ದ. ಓ ಹಿಂದಕ್ಕೊಮ್ಮೆ ಸಿನಿಮಾ ನಟ ಅಕ್ಕಿನ ಅಂತೇಳಿ ಅನಮ್ ಸಾಗರದಾಗ ಹೋಗಿ ಜಾಡ್ಸಿ ಒದಿಸ್ಕೊಂಬಂದಲ್ಲ ಅವನ ನಿಮ್ಮಪ್ಪ ಬೆಪ್ಪ. ಲೇ ಯಾಕ ನಾನು ಕುಡ್ಕಿನ ಹೊಡೆದ ಮತ್ತ ನಮ್ಮಪ್ಪ ಬೆಪ್ಪ ಅಂತೀಯ? ನೋಡ ಮತ್ತ ನಾ ಮನಸ್ಸು ಮಾಡಿದ್ನಿ ಅಂದ್ರ ಏ ಯಾಕ ದಿನ ಕನಸು ಬೀಳಕ್ ಚಾಲೂನಲ್ಲೇ ಚಕೋರಿ. ಯಾಕಲೇ ತಿರ್ಬೋಕಿತಿ ಮಾ ಕುಲದಾಗದಿ ನೀ ಕಮ್ಮ, ನನಗ ಮಾತಾಡ ಕೆಟ್ಟ ನಿನಗ್ ದಮ್ಮ. ನನಗೇನ್ ಹತ್ತಿಲ್ಲ ನಿಮ್ಮ ಅಪ್ಪನ ಗತರ ಕೆಮ್ಮ, ನಾಯಿಗತೆ ಒದರ್ಬೇಡ ನೀ ನಿಂದ್ರ ಸುಮ್ಮ. ಹಿಂಗ ಮಾತಾಡಿದೆ ಅಂದ್ರ ತೆಗಿತೀನಿ ನೋಡು ಹುಡುಗಿ ನನ್ನ ಹೃದಯದ ಅಮ್ಮ. ಅವ್ವ ನನ್ನ ಶಿರಾಗಿನ ಸುರ ನೀ ಅತಿ ಬಾಳದಿರ, ನನಗ ಮಾತಾಡ ಕೆಟ್ಟತೀನಿ ಜೋರ. ನೀವು ಅಂದ್ರ ಎಳಿತೀನಿ ನಮ್ಮ ಪ್ರೇಮದ ತೇರ, ಅದ್ರಾಗೊಮ್ಮೆ ನೀ ಏರ ಅಕ್ಷತೆ ಕಾಳು ತಗೊಂಬರ್ತೈತಿ ನಿಮ್ಮ ಅಪ್ಪನ ಕಾರ. ಅವ್ವರ ಜನ ನಮ್ಮನಿ ಕೋನ ಅಂದಂಗ ನಿಂದ ಹೆಸರು ಏನು? ನನ್ನ ಹೆಸರ ಕತ್ತಲಲ್ಲಿ ಮೂಡುವೆನು, ಬಾನಿನಲ್ಲಿ ಬರುವೆನು, ಚಕೋರಿಯವನ್ನ ಕರಿಯೋಳು ಹುಣ್ಣಿಮೆಯ ಅಂತ ನನ್ನ ಹೆಸರು, ಹುಣ್ಣಿಮೆಯ ಚಂದ್ರ ಅಂತ ನನ್ನ ಹೆಸರು. ಹೌದೇನೋ ಚಂದ್ರ ಮಾರಣಿಗಳ ಇಂದ್ರ. ನಿನ್ನ ಕೆಲಸ ಏನು? ನನ್ನ ಕೆಲಸ ನಮ್ಮ ಸಾವುಕಾರ ಸಾಲ ಎತ್ತಂದ್ರ ಎತ್ತೀನಿ, ಹೊಲ ಬಿತ್ತಂದ್ರ ಬಿತ್ತೀನಿ, ಹತ್ತೆಮ್ಮಿ ಕಾಯಿ ಅಂದ್ರ ಕಾಯ್ತೀನಿ, ಹಾಲು ಕರಿ ಅಂದ್ರ ಕರಿತೀನಿ. ಒಟ್ಟಿನ ಮ್ಯಾಗ ನೀ ಬ್ಯಾಡ ನೀ ಇಡ ಅಂದ್ರ ಇಡ್ತೀನಿ, ನೀ ಬ್ಯಾಡ ಅಂದ್ರ ಬಿಡ್ತೀನಿ, ನೀ ಇಡ ಅಂದ್ರ ಇಡ್ತೀನಿ ನೋಡು. ಲೇ ಚಂದ್ರ ಅಲ್ಲೇ ನಮ್ಮ ಗೌಡ್ರು ಇಷ್ಟು ಕೆಲಸ ಹೇಳಕತ್ತಲ್ಲ ಯಾವ ನಿಮ್ಮ ದೊರೆ? ಅವನ 60 ಹಳ್ಳಿಗೆ ಅರಸನಾಗ್ಬೇಕಂತೇಳಿ ಕನಸು ಕೊಟ್ಕೊಂಡ್ ಕುಂತಾನಲ್ಲ ಅವ ನಮ್ಮ ಒಟ್ಟಿಡುಮ ವಜ್ರ ಗೌಡ. ದೊಡ್ಡ ಹವಾ ಆತಪ್ಪ ನಿಂದು. ಹೌದಿನ ಹುಡುಗ ಬಳ್ಳಿ ಕಡಗ, ನಿನ್ನ ಮಾತು ಕೇಳಾತು ನಂಗ ರಗಡ ಅಂದಂಗ ತಿಂಡಿತ್ತಂದ್ರೆ ಕರೆ ಮಾತ್ ಹೇಳವ್. ನಮ್ಗ ಅವ್ರ ಮನೆ ಕೆಲಸ ಮಾಡವ ಏನೇನ? ಹೌದೇ ನನ್ನ ಚಕೋರಿ ನನ್ನ ಬಾಳಿನ ಸಾಕಾರಿ, ಅದಕ್ಕಂತೇಳಿ ನಿನ್ನ ಕೈ ಹಿಡಿದು ಒಗಿಬೇಕಂತೀನಿ ಒಂದು ಕುಸ್ತಿ ನಿಕಾಲಿ. ಶುರು ಮಾಡ್ರಿ ಹಂಗಾರ. ರೆಡಿ 1 2 3 4. ನಿಂದು ತಿಂಡೆನ ಸುಮ್ಮ ಕುಂದಿರ್ತಿ. ಕುಡಿತು ಹುಡುಗ ನಮ್ಮ ಮನಸ್ಸು, ಈಗ ಬಿಡ್ತಾವ ರಾತ್ರಿ ಕನಸು. ಈಗ ಮತ್ತ 5 ರೂಪಾಯಿನಾಗ ನನ್ನ ಕೈ ಹಿಡಿದು ಹಾಡಿ ಕುಣಿಸಿ ಬಾನಂಚಿನ ಚಾಯೆ ಯಬಸ ಮಾಸ್ತರ ಒಂದು ಗೆಚ್ಚು ಗೆಲ್ಗೆಲಿ ಹಾಕ. ನಂದ ನಿಂದ ನಿಂದ ಇಳಿತೈತಿ, ನಂದು ಇಳಂಗಿಲ್ಲ. ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನ ನಡೆದಿಲ್ಲ, ಹತ್ತೂರ ಹನುಮಪ್ಪನಂಗಾರ ಮುಟ್ಟುತನ ನಾನಿನ್ನ ಬಿಡುವುದಿಲ್ಲ. ಮಡಿಕೇರಿ ತುಂಬಾ ಓಡಾಡಿ ಅನ್ತಿದ್ದಿ ನಾನ ನಿನ್ನ ಮಾಮ ಅಂತ.
ಮಂದಿ ಬಕ್ಕೋರ್ ಬಿದ್ದೀನಿ. ಮೊನ್ನೆ ಅಂದಿಲ್ಲ ಮದುವೆಗೆ ಹೊಂಟದಿ ಮಂಗಳಾರ ದಿವಸ ಮರೆಯತಿ ಏನಂತ ಹೌದಲ್ಲೇ ಬಾದಾಮಿ ಹೂವ ನನಗ ಕೊಟ್ಟಲ್ಲ ಮನಗಂಡನ್ನೋವ ಮದುವೆಗೆ ಹೊಂಟದಿ ಮಂಗಳವಾರ ದಿವಸ ಗರಿಯಗಿ ಏನಂತ ಹೌದಲ್ಲೇ ಬಾದಾಮಿ ಹೂವ ನಂಗ ಕೊಟ್ಟೆಲ್ಲ ಮನಗಂಡ ನೋವ ಹೇಳ ಹುಡುಗಿ ನನ್ನ ನಡುವ ಏನೇನು ನಡೆದಿಲ್ಲ ಏನು ಗಳ್ಳ ಗಳ್ಳ ಅಳತೀರಿ ರಾತ್ರಿ ಬೆಳ್ಳತನ ನಿನ್ನ ಚಿಂತ್ಯಾಗ ಗೊತ್ತಿಲ್ಲ ನಿದ್ದಿ ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ನನ್ನ ಗೆಳತಿ ಕಾಲ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಟಾರ್ಚರ್ ಕೊಡೋದಿಲ್ಲ ಪ್ರೀತಿ ಇಲ್ಲದ ಕಾಫಿ ಅಂತ ಕಾಗದ ಹಾಕಬೇಡ ಕೊನೆ ಬರ ಹೊತ್ತು ಯಾರಿಗೆ ಗೊತ್ತು ಎಂತಾರು ಹೊತ್ತು ಉಣ್ಣುವ ಅನ್ನದ ಅಗಳದ ತುತ್ತು ಕಸ್ಕೊಂಡಂಗಾಯ್ತು ಹೇಳ ಹುಡುಗಿ ನನ್ನ ನಿನ್ನ ನಡುವ ನಡೆದಿಲ್ಲ ಚಕೋರಿ ಯವ್ವ ನನ್ನ ಮಗಳ ಚಕೋರಿ ಎಲ್ಲಿ ಹಾಳೋಗೋತ್ಲೆ ಹುಚ್ಚುಡಿಗಂತೇನೆ ಅಲ್ಲೇನಾರ ಸಂದಿಡ್ದು ಮಂದ್ಯಾಗ ಕುಂತೈತೇನ್ರಿ ಏ ರೇಣವಕ್ಕ ಅಲ್ಲೆಲ್ಲಾರ ಕುಂತಿದ್ ಕಳಿಸ್ಬೇವ ಎಲ್ಲಿ ಕಾಣಕತ್ತೀನಿ ಅಲ್ಲಿ ಮಕ್ಕೊಂಡಿಲ್ಲ
ಯಪ್ಪ ಇಲ್ಲೇ ಅದಿನೋ ಯಪ್ಪ ಇಲ್ಲೇ ಅದಿನಿ. ಅಲ್ಲೇ ಕುಂತೀವ ನೀ ಮಾವನ್ ಕಲ್ ಪಡ್ಯಾಗ ನನಗೆ ಜಾಗ ಎಲ್ಲ ಸಿಕ್ಕಿಲ್ಲ. ಅಲ್ಲೇ ಅಲ್ಲೇ ಏನವ ಇದು ಹಿಡ್ಗಲ್ ಪಡಿ ಒಡ್ ಧೂಳೆಲ್ಲ ಸಿಡ್ದಾಡ್ ಬೀಳತ್ತಿಲ್ಲ. ಯಪ್ಪ ಅದು ಅದು ದೇವದಿಗಳ ಸುಂಡ್ರಗಳ ಓಟು ಯಪ್ಪ ಅದು. ನಿಂದ್ರಸ ನಿಮ್ಮವನಿನ ಗಾಳಿ ಪಟ ಅಲ್ಲ ಅತ್ತಾಗಿ ಮಂಗ್ಯಾನ ಮಗನ ಕೈ ಹಿಡಿದು ಆಡ್ಕೊಂಡಿದ್ದು ಇವ್ರಷ್ಟ್ರು ನೋಡಿಲ್ಲನ ನೋಡ ಸರಳ ಬಿಟ್ರ ಈ ಚಟ ಸೇರ್ತೀನಿ ಮಠ ಇಲ್ಲ ಒಂಟುಟ್ಲೆ ಹೋಗಣ ನೀನು. ತಡ್ರಿ ತೆಪ್ಪವ್ರ ತಿಪ್ಪ ಅಂದ್ರ ಮಗನ ಆಗ್ತೀನಿ ಅಪ್ಪ. ಅಲ್ಲಲೇ ನಾನಂದ್ರೆ ಏನಂತ ತಿದ್ದಿಲೇ ಬೇಕುಪ್ಪ. ನನ್ನ ಮಗಳ ಕೈ ಹಿಡಿದು ನಿಂದ್ರಿಸಿದೆ ಯಪ್ಪ ಅವನ ನಿಂದ್ರಿಸಿಲ್ವ ಯಪ್ಪ. ಮತ್ತೆ ನೀನ ಕಡಕ್ನ ಹಿಡ್ಕೊಂಡೇನವ ಶಂಭುಲಿಂಗ ಮಾವನ ಕಳ್ಳಿ ಸಾಲ ಕೊಡ್ದಾಕ್ನೆ ಅಲ್ಲೇ ಉದುರ್ಸಕ್ ಹೋಗಿದ್ದಿ ನನ್ನ ಜಾಗ ಎಲ್ಲ ಸಿಕ್ಕಿರಕ್ಕಿಲ್ಲ ನಿನಗೆ. ನಿಮ್ಮವ್ವ ಅಲ್ಲ ಬಂದಿದ್ಲವ್ವ ಅಲ್ಲೇ ಉದುರ್ಸ್ಬಿಟ್ಲ ಏನ್ ಚಂದ ಜಾಡಿಸ್ತೀರಿ ನೀವು. ಕುಡ್ಕಿ ಯಪ್ಪ ಅದು ಅದು ಕೈ ಜಾರ್ ಬಿದ್ದು ಹೊಡಿತೋ ಯಪ್ಪ. ಅದು ಕೈ ಜಾರ್ ಬಿದ್ದು ಹೊಡೆದಿಲ್ಲವೋ ಈ ಮಂಜನ ಮಗನ ಕೈಯ ಸಿಕ್ಕ ಹೊಡೆದೈತದ. ಲೇ ಚಂದ್ರ ಇನ್ನೊಮ್ಮೆ ನನ್ನ ಮಗಳ ತಂಟ್ಯಾಕ ಬಂದ್ರ ಕೆಡಿ ಒದಿತಿ ನನ್ ಬ್ಯಾಡು ಮಾವ. ಮಾವ ಅಂದ್ರ ನನ್ನ ತಲೆಗೆ ಇರ್ತಲೇ ಕಾವ. ಅಲ್ಲಲೇ ನಾನಂದ್ರೆ ಏನಂತ ತಿಳಿದೀನಿ ಪಕ್ಕಾ ಪ್ಲಾನಿಂಗ್ ವಾಲ. ಹಾ ಈ ತಿಪ್ಪ ಅದಿ ಹಿಡ್ದು ಹೊಂಟಂದ್ರ ಓಣ್ಯಾಗಿ ನೀ ಏನ್ ನೋಡ್ರ ಕಣ್ಣು ಒಡಿಯಾಕ ಮೊನ್ನೆ ಕಲಿತೀನಿ ನೀನ ಹೇಳಲ್ಲ ಮಗನ. ಈ ತರ ಆಡಳ ಹೊತ್ನಾಗ ಅಂತರ್ದ ನನ್ನ ಮಗಳು ನಿಂದ್ರಿಸಿದೆ. ನಿಂದಿರ್ಸ್ತೀನೋ ತಿಪ್ಪ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಏ ಹುಡುಗ ನಮ್ಮಪ್ಪನ ತಡುಬಡ ತಡವಿದಂದ್ರ ಅವ್ನ ಕೈಯಾಗೈತಿ ಗೊತ್ತನ ಕೊಡಿ ಅದನ್ನ ತಗೊಂಡು ಹಾಕತ್ತ ನಿನಗ. ಸರಿಯಾಗಿ ತಿಳಿಸಿ ಹೇಳ್ತಂಗಿ ಇವಾಗ ನನ್ನ ಡಿಗ್ರಿನ. ಏ ನೀ ಬ್ಯಾಡ ಸರಿ ಏನಿ ಬೈಲಿ ಬಂದ್ ತಡಿ. ಅವ ಹೇಳ ಕೇಳಿಲ್ಲಿ ನಮ್ಮಪ್ಪ ಉಪ್ಪಿನ ಬೆಟಗಿರ್ಯಾಗ ವಕೀಲ ಆಗಿ ಸುಮ್ಮಿರಮ್ಮ ನಮ್ಮ ಹುಡುಗಿ ಇಲ್ಲಿ ಮೂಳು ಬರ್ಸ್ಬಿಡ. ಬೇಲೂರಾಗ ಜೈಲು ಸೇರಿ ಹುಬ್ಳ್ಯಾಗ ಕಡ್ಲಿ ಮಾರ ಹುಡುಗಿನ ಲಗ್ನ ಆಗಿ ಈ ಊರಿಗೆ ಬಂದು ವಕೀಲಾಗೆ ನಮ್ಮಪ್ಪ ಅವಾದ್ರ ಗೊತ್ತನ್ನೋದಲ್ಲವ MLA. ಗೊತ್ತು ನಿನಗೇನ್ ಕಲ್ಸ ನಿಮ್ಮಪ್ಪ ಸಾಲಿ ಅದನ್ನ ಹೇಳು ಮಾವ ಜಲ್ದಿ ಹೇಳ. ಗುರುವೇ ಶಂಭುಲಿಂಗ ಶಂಭುಲಿಂಗ ಲೇ ಚಂದ್ರ ಬರ್ಕೋಲೆ ನಿನ್ ಎದಿ ಮೇಲೆ ಮುಡುವಂಗ. ತಡಿ ಐತಿ ಬರ್ಕಂತೀನಿ ಹೇಳು ಪಟ ಪಟ ಹೇಳು ಚಟ ಚಟ ಬರ್ಕಂತೀನಿ. ಬರ್ಕ ಹೇಳ ಲೇ ಚಂದ್ರ ಬಾಲುಡಿಗೆ ಹೋಗಿ ಬೌದ್ರ ಮಗಳಾಗಂತ ಕಳ್ಸಿದ್ರ ಮಾವನೂರಾಗ 3ನೇ ಕಲ್ತಂತ ಹೇಳಿ ಅತ್ತಿ ಊರಿಗೆ ಹೋಗಿ ಕತ್ತಿಕಾದ ಮನೆಗೆ ಬಂದ್ಲು. ಆ ಸಂಘ್ಯಾಗ 6ನೇ ಕಲಿಸಿ ಮುಂದೆ ಮಾಲ್ಕಿ ಪರೀಕ್ಷೆಕ್ಕ ನರ್ಸ್ಬೈ ಮಾಡ್ಬೇಕಂತ ನಾನು ಅಕ್ಕಲಕ್ಕ ಕೂತ್ರ ಆ ಕೊಟ್ನಾಳಿ ಮೀಸಿ ಮಾವನ ಸಲಿಗೆ ಮಾಡಿ ಜಟ್ಟ ಪುಡ್ ಕಟ್ಟಿ ಒಡ್ಸ್ಕೊಂಡು ಆ ಅಂತೋಣಿ ಜಂತ್ರ ಕಟ್ಟಿ ಮನೆಗೆ ಬಂದು ಮುಂದ ಮಂಗಳೂರಿಗೆ ಹೋಗಿ ದೊಡ್ಡ ಸಂಬಳದವನು ಮದುವೆ ಹಾಕಿನಂತ ಹೋಗಿ ಇವನವನಿ ಹೆಂಗ ನಿಂತೈತಿ ನೋಡಿ ಇದು ಕೊಳ್ಳ ಕರಿ ಮನೆ ಇಲ್ದ ಬಂದ್ಲು. ಅದಕ್ಕಂತ ಹಚ್ಚಿ ನೋಡ್ರಿ MA ಡಿಗ್ರಿ ME ಕಾಯಕ ದೊಡ್ಡ ಹವ ಆತಪ್ಪ ನಿಂದು. ಏ ನೀನ್ ಅವನ ಪೀಕ್ ಜಲ್ಲಿ ಕಂಟ ಹುಡುಗ ಮರದಿ ಕಳಕತ್ತಿ ನಂದು ಏನ ಮಾತಾಡಕತ್ತೀಯಪ್ಪ ನೀನು. ತಿಂಡಿತ್ತಂದ್ರ ಕರೆ ಕರೆ ಮಾತ್ ಹೇಳೋಗ. ಏ ನಿನ್ನವನು ತಂಡೆ ತಿಂಡಿ ಕುಡಿದಾಕ್ನ ನಿನಗೆ ತ್ರಾಸ ಮೊದಲಿ ಕ್ರಾಸ್ ಬಿಟ್ಟ ಮನೆಗೆ ನಡಿಯವ. ನೀ ಯಾಕೆ ಈ ನಮ್ನಿ ನಡಿಗೆ ಹೇಳಕತ್ತಿ. ಏ ಚಕೋರಿ ಹೋಗ್ಬೇಡ ತಡಿಯ. ಈಗ ಏ ತಡಿ ಅವ್ರು ಏ ಹೋಗುಣ ವೈಲಿ ಏನ್ ರೆಟ್ಟಿನ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ
ಒಂದೊಂದು ಮಾತು ಬೆಲ್ಲ ನಿನ್ನಂತ ಮಗಳು ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಪ್ರಾಣ ನೀನೆ ನನ್ನ ಜೀವ ಯಾವ ದೇವರು ತಂದು ಕೊಟ್ಟು ನನಗೆ ಎಂದು ನನ್ನ ನಿನ್ನಂತ ಅಪ್ಪ ಇಲ್ಲ ಹೌದಾ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಅಯ್ಯೋ ಇವಳ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಪ್ರಾಣ ನೀನೆ ನನ್ನ ಜೀವ ಯಾವ ದೇವರು ಕೊಟ್ಟು ತಂದು ನನಗೆ ನಿನ್ನಂತ ಮಗಳು ಇಲ್ಲ ನಿನ್ನಂತ ಡಾರ್ಲಿಂಗ್ ಇಲ್ಲ ಎಲ್ಲ ತಿಪ್ಪ ಮಾಡುವದ ನನ್ನ ಮಾರಿ ಸಪ್ಪ ಮುಂದೆ ಮಾಡ್ತೀನಿ ಮಗನ ನಿನ್ನ ಬಾಯಿ ಗಪ್ಪ ಈಗ ಹೋಗಿ ಬರ್ತೀನಿ ಮಗನ ತಾಳ ಕೇಳಿ ಪ್ರೇಮಿಗಳೇ ಒಬ್ಬನು ಸುಂದರಿ ಇದ್ದನು. ಕೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇದ್ದನು. ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ಹೃದಯ ಬೇಕಾ ಹೃದಯವಂತ ಬೇಕಾ ತಗೊಳ್ಳೆ ಪ್ಲೀಸ್ ತಗೊಳ್ಳೆ ಬೆರಳು ಕೊಟ್ಟ ಒಬ್ಬ ಪ್ಲೇಯರ್ಗೆ ಅವನೇ ಮಗವಿಲ್ಲ ನೋಡು ಕಣ್ಕೊಟ್ಟ ಒಬ್ಬ ಪ್ಲೇಯರ್ಗೆ ಅವನೇ ಗಡ 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 ಗುಡುಗು ಸುಭದ್ರ ಗುಡುಗುಡು ಗುಡುಗುಡು ಗುಡುಗು ಸುಭದ್ರ ಭದ್ರ ವೀರಭದ್ರ ವೀರಭದ್ರ ಭದ್ರ ವೀರಭದ್ರ ವೀರಭದ್ರ ಸತ್ಯ ನೀನೆಷ್ಟೇ ನಾನೇ ಸತ್ಯವಂತನೆಂದು ನಿತ್ಯ 16 ಜನ ಗುಂಪು ಕಟ್ಟಿಕೊಂಡು ನನ್ನ ಸಾಮ್ರಾಜ್ಯದಲ್ಲಿ ಗುಂಡಾಗಿರಿ ಮಾಡುತ್ತಿರುವ ನಿನ್ನ ಗಂಡದೆ ಹೊಡೆಯಬೇಕಾದರೆ ನಿನ್ನ ಚರಿತ್ರೆಯನ್ನು ನಾ ಚೆನ್ನಾಗಿ ಸ್ಟಡಿ ಮಾಡಲೇಬೇಕು. ಸತ್ಯ ಹಣವಿಲ್ಲದ ಹೆಣಕ್ಕಿಂತಲೂ ಕಡೆಯಾಗಿ ನಿನ್ನ ಸೋದರ ಸಹದಿಂದ ಮೆರೆಯುತ್ತಿರುವ ನಿನ್ನ ಶೌರ್ಯ ಸೆರೆ ಹಿಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಗುಣವಂತ ನೀನೆಷ್ಟೇ ನಿನ್ನ ತಮ್ಮನನ್ನು ಬೆಟ್ಟದೆತ್ತರ ಬೆಳೆಸಿದರು ಅದನ್ನು ಅಲ್ಲಾಡಿಸುವ ಶಕ್ತಿ ಟೈಗರ್ ವಜ್ರೇಗೌಡ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ನನ್ನ ಪ್ರತಿಯೊಂದು ವ್ಯವಹಾರಕ್ಕೂ ಅಡ್ಡಿ ಮಾಡುತ್ತಿರುವ ನಿನ್ನ ಬಲಟ್ಟತನಕ್ಕೆ ನಾ ಮಿಡಿ ನಾಗರನಾಗಿ ಎಡೆ ಎತ್ತಿ ನಿನ್ನ ಸತಿ ನಿರ್ಮಲೆಯನ್ನೇ ನನ್ನ ಕೋಮಲನಾಗಿ ಮಾಡಿಕೊಂಡ ನಿನ್ನ ವಂಶ ನಿರ್ವಂಶ ಮಾಡಿ ನಾನೇ ದೊರೆ ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಎಮ್ಮಲ್ಲೆ ವಜ್ರೇಗೌಡನೇ ಅಲ್ಲ. ತಿಪ್ಪ ಏ ತಿಪ್ಪ
ಯಪ್ಪ ಏನ್ ಬರೆಯಕತ್ತಿ ದೀಪ? ನಿನ್ನ ಅನೇ ಬರಕತ್ತಿದ್ನೋ ಯಪ್ಪ. ಅದೆಲ್ಲ ಇರ್ಲಿ, ಗುರುವೇ ಶಂಭೋಲಿಂಗ. ಅದೆಲ್ಲ ಇಲ್ಲಿ ಬಿಡು. ಆ ಮೀನಾಕ್ಷಿ ಮೇಡಮ್ ಕೆಲಸ ಏನಾಯ್ತು? ಆ ಮೀನಾಕ್ಷಿ ಎಳ್ಕೊಂಬರಕ ಆವಾಗ್ಲೇ 50 ರೋಡಿಗಳ ಜೊತೆ ಆ ಕರೆಯನ್ನ ಕಳಿಸಿನಲ್ರಿ. ಗೌಡ್ರೆ ಯಾಕ್ಲೆ ಏಕರೆ ಏನಾಯ್ತು? ಅನಾಹುತ ಆಯ್ತು ಗೌಡ್ರಿ. ಈ ವಜ್ರೇಗೌಡನ ಬಾಳಿನ ಪುಟದಲ್ಲಿ ಸೋಲೆನ್ನುವ ಶಬ್ದವೇ ಇಲ್ಲದಿರುವಾಗ ಯಕಚ್ಚಿತ ಒಬ್ಬ ಸತ್ತಿನಿಗೆ ಎದುರೇ 50 ಜನ ಓಡಿ ಬಂದಿರಿ ಅಂದರೆ ನಾಚಿಕೆ ಆಗದಿಲ್ಲವೇ ನಿಮ್ಮ ನಾಚಿಕೆ ಜಲಮಕ್ಕೆ? ನಾನು ನಿಮ್ಮನ್ನು ಹಾಗೆ ಬಿಡುವುದೇ ಇಲ್ಲ. ಸಾಧ್ಯವಿಲ್ಲ. ಸೋಲ ಕಂಡ ಬಂಡ ಪುಂಡರಿಗೆ ಈ ವಜ್ರೇಗೌಡನ ಆಸ್ಥಾನದಲ್ಲಿ ಸ್ಥಾನವೇ ಇಲ್ಲ. ಕರಿಯ ಕೈಲಾಗದ ಏಡಿಯಂತೆ ಓಡಿ ಬಂದಿರುವ ನಿನ್ನ ಪ್ರಾಣ ನನ್ನೆದುರಿಗಿರಬಾರದು. ಬೆಂಕಿ ಗೌಡ್ರಿ ಹೇಳಿದ್ರಗಿಲ್ಲ ಈ ಕೋನಾನ ಅದು ಏನಂತ ಬೇಗನೆ ಹೇಳಿ ಗೌಡ್ರಿ. ಈ ಬೆಂಕಿ ಇರೋದು ನಿಮ್ಮ ವಾರಿಗಳನ್ನ ದೇಹ ಸುಟ್ಟಾಕಲಿಕ್ಕೆ. ಆ ಸತ್ತಿನ ಬೆಂಬಲದಿಂದ ನಿತ್ಯ ಸಾಯಿ ಸಂಸ್ಥೆಯಲ್ಲಿ ಕಾರು ಹತ್ತಿ ಮೆರೆತಿರುವ ಮೀನಾಕ್ಷಿಯನ್ನು ಇವತ್ತು ನನ್ನ ತೋಳ ತೆಕ್ಕೆಯಲ್ಲಿ ತಂದು ಹಾಕಿ ಅವಳ ಮೈಸುಖ ನೀಡಿಸಿ ನಂತರ ಅವಳ ರಕ್ತ ರುಚಿ ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹಾಗಂತ ನೀನೀಗಲೇ ಮಾಡಬೇಕು. ಇದು ಯಾವ ನನಗೆ ದೊಡ್ಡ ಮಾತು? ರಾಮನ ಬಂಟ ಹನುಮಂತ ಸೀತೆಗಾಗಿ ಸೇತುವೆ ಕಟ್ಟಿ ಲಂಕಾಗೆ ಹಾರಿದಂತ ಮೀನಾಕ್ಷಿಗೆ ಬಂಟು ಇಲ್ಲಿಂದಲೇ ಸಂಸ್ಥೆಗಾರಿ ಅವಳನ್ನು ಹಿಡಿದು ಎತ್ತಿ ತರಲಿಲ್ಲ ಅಂದರೆ ನನ್ನ ಹೆಸರು ಗಂಡಗಲಿ ಗಂಡ ಬ್ಯಾಂಕಿನಲ್ಲ. ಚಾಲೆಂಜ್. ನನ್ನ ಸೂಳೆಯ ತಂಗಿಯಾಗಿ ನನ್ನ ಕಾಲಡಿ ಬಿದ್ದು ಸಾಯಬೇಕಾದ ಅವಳು ಅಕ್ಕನ ಮಗಳೆಂದು ಹೊಗಳಿ ಕೇಳಿ ನನ್ನ ಕಾವೇರಿಯ ತಲೆ ಕೆಡಿಸಿ ಅವಳನ್ನು ಸಹ ನನ್ನ ಸೇಡಿನ ಸಾಗರದಲ್ಲಿ ಧುಮುಕಿಸಿದ್ದಾಳೆ. ಅಂದಾಗ ನಾನು ಅವಳ ಶೀಲ ಜೊತೆ ಆಟ ಆಡಿ ಅವಳ ರಕ್ತ ರುಚಿ ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅದು ಈಗಲೇ ಸಾಧ್ಯನಾ? ಅಸಾಧ್ಯ ಒಂದು ಶಬ್ದ ಇಲ್ಲ. ಈ ಬೆಂಕಿ ಬಾಳೆ ಪುಟದಲ್ಲಿ ಪುಟದೆದ್ದು ಅಡ್ಡ ಅಂದ್ರೆ ಅವಳ ಆಕಾಶ ಅಂಚಿನಲ್ಲಿ ಅಡಿಕಿದ್ರು ಸರಿ ಸರ್ವವಾಗಿ ಅವಳ ಎತ್ತಿ ತರಲಿಲ್ಲ ಅಂದರೆ ನನ್ನ ಹೆಸರು ಗಂಡಗಲಿ ಗಂಡ ಬೆಂಕಿ ಅಂತ ಕರಿಬಿಡ್ರೆ ಬರುತ್ತೇನೆ. ಲೇ 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 ಬಲಗೈ ಬಂಟ. ಶಾಬಾಸ್ ಬೆಂಕಿ ಶಾಬಾಸ್. ಮೆಚ್ಚಿದೆ ನಿನ್ನ ಚಾಣಾಕ್ಷ ಶಕ್ತಿ ಸಾಹಸಕ್ಕೆ. ನಿಶಕ್ತವಾದ ಸಂದರ್ಭದಲ್ಲಿ ವಿದ್ದ ಶಕ್ತಿಯಾಗಿ ನೀನೊಬ್ಬೊಬ್ಬರನ್ನು ಸುಡುತ್ತಾ ಬಂದರೆ ಈ ಕನ್ನಡ ನಾಡಿಗೆ ದೊರೆಯಾಗಿ ಮೆರೆಯುವನು ಈ ವಜ್ರೇಗೌಡ. ಬೆಂಕಿ ಹೋಗು, ನನ್ನ ಸೇಡಿನ ಕೊನೆ ಎಂಕಿ ಮುಗಿದರೊಳಗಾಗಿ ಆ ಮೀನಾಕ್ಷಿಯನ್ನು ನಾನು ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಯ್ತು ಗಡಿ 365 ಮುತ್ತೈದರ ಮಂಡೆ ಮಾಡಿ ಗಂಡಸನಾಗಿರಿ ಮುಂದೆ. ಇದು ಯಾವ ನಿಮ್ಮ ಮಾತು? ಪರಾಕ್ರಮಿಗಾಗಿ ಅವಳು ಸೆರೆಯನ್ನ ಸೆರೆ ಹಿಡಿದು ದರ ಎಳೆದು 10,000 ಸುಳ್ಳರಲ್ಲಿ ಅವಳು ಒಬ್ಳನ್ನ ಹಂಗೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಅಗ್ನಿ ಅನಾಹುತ ಬೆಂಕಿ ಅಂತ ಕರಿಬಿಡ್ರೆ ಬರುತ್ತೇನೆ. ಈಗಲೇ ಒತ್ತಲ ಒಳಚೀಲ
ಚೀಲಕ್ಕೆ ಬೆಂಕಿ. ಚಾಮುಂಡಿ ತಾಯಿಯಾಣೆ ನಾನೆಂದು ನಿನ್ನೋನೆ ಸಿಂಹ. ಸಾಧ್ಯವಿಲ್ಲ ವಜ್ರೇಗೌಡ, ಸಾಧ್ಯವಿಲ್ಲ. ಈ ಸತ್ಯವಂತ ಜೀವಂತವಾಗಿರುವಾಗ ಆ ಹೆಣ್ಣಿನ ಚೀಲಕ್ಕೆ ಬೆಂಕಿ ಹಚ್ಚಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಏ ಸತ್ಯ, ಮುಚ್ಚಲೆ ಬಾಯಿನ, ಮರ್ಯಾದೆಯಿಂದ ಸತ್ಯವಂತ ಎಂದು ಮಗಳು ಇರದಿದ್ದರೆ ಮಗನೇ, ಬಡವರ ರಕ್ತದ ಬೆವರಿನಿಂದ ಕೊಪ್ಪಿ ಮೆರೆತಿರುವ ನಿನ್ನ ದೇಹನ ಚಳಿ ಬಿಸಿ ರಕ್ತಾನೇ ಕುಡಿದು ಬಿಟ್ಟೇನು. ಏನಲ್ಲೇ ಗೌಡ, ನೀನೊಬ್ಬ ಶಾಸಕನೆಂಬ ಸೊಕ್ಕಿನಿಂದ ಸಿಕ್ಕವರ ಮನೆ ನುಗ್ಗಿ ಮಾನ ತೆಗಿತೀಯಾ? ನಿನ್ನ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣಿನ ಬಾಳಿಗೆ ಕಿಡಿ ಹಚ್ಚಿ ಇಡೀ ಸಾಯಿ ಸಂಸ್ಥೆಯನ್ನು ಸುಡಲು ಹೊಂಟ್ರಿವೆಲ್ಲ. ನಾಚಿಕೆ ಆಗದಿಲ್ಲವೇನಲೇ ಈ ನಿನ್ನ ಹೇಸಿ ಜನ್ಮಕ್ಕೆ? ಏನೋ ಬಡವ, ಯಾರ ಮನೆಯಲ್ಲಿ ನಿಂತು ಮಾತಾಡ್ತಾ ಇದ್ಯಾನೋ ಸ್ವಲ್ಪ ಕಬ್ರಿ ಇಟ್ಕೊಂಡು ಮಾತಾಡ್ತಾನೆ ಕಲ್ತ್ಕೋ. ಗೊತ್ತಲ್ಲೇ ಜಂಬದ್ಕೊಳ್ಳಿ, ಇವನೊಬ್ಬ ಬಡವರ ರಕ್ತ ಒಚ್ಚಿಪುವ ಬೆಪ್ಪ ಎಂದು ಹೇಳಿಗಿರ್ಬೇಲೆ. ಹೆಣ್ಣಂದ್ರೆ ಹೇಗಿರ್ಬೇಕು ಗೊತ್ತಾ ನಿನಗೆ? ಅಕ್ಷರದವ್ವ ಸಾವಿತ್ರಿ, ಬಾಪುಲೆ, ಕೇಳದಿ, ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಇವರಂತರ ಬೇಕು. ಅದನ್ನ ಬಿಟ್ಟು ಅರ್ಧಂಬರ್ಧ ಮೀಡಿ ತೊಟ್ಟು ಮಿಟಕತ್ತರುವ ನಿನ್ನಂತ ಮಿಟಕಲಾಡಿಯರಿಗೇನು ಗೊತ್ತು ನಮ್ಮ ನಾಡಿನ ಹೆಣ್ಣಿನ ಸಂಸ್ಕೃತಿ? ಹೆಣ್ಣು ನಮ್ಮ ನಾಡಿನ ಸಂಸ್ಕೃತಿಯ ಸೀರೆಯ ಸೆರಗನ್ನೆಟ್ಟು ಎದರಿಗೆ ಬಂದರೆ ಕೈ ಎತ್ತಿ ಮುಗಿಯುವಂತಿರಬೇಕು. ಅದನ್ನು ಬಿಟ್ಟು ಈ ತರ ಅರ್ಧಂಬರ್ಧ ಬಟ್ಟ ಹಾಕೊಂಬಂದಿದೆಯಲ್ಲ, ನಿನ್ನಂತ ಹೆಣ್ಣಿನ ನೋಡಿದ್ರೆ ಕೈ ಎತ್ತಿ ಮುಗಿಯೋದಲ್ಲ, ಏನಾದ್ರೂ ಮಾಡ್ಬಿಡ್ಬೇಕು ಅಂದ್ಬಿಡುತ್ತೆ. ಆದ್ರೆ ಈ ಕನ್ನಡ ಕುವರ ಯಾವತ್ತೂ ಹೆಣ್ಣಿಗೆ ಕೆಟ್ಟದ್ದನ್ನು ಬಯಸುವನಲ್ಲ. ಏ ಜಂಬದ್ಕೊಳ್ಳಿ, ಇಂಥ ಬಡವರ ರಕ್ತ ಚೀಪಿ ಬೆಳೆದಿರುವ ಇವನ ರಕ್ತ ಹಂಚಿಕೊಂಡ್ರೆ ಹುಟ್ಟಿವೆಲ್ಲ ನೀನು ಕೂಡ ರಾಕ್ಷಸಿಯೇ ಹೌದು. ಅಪ್ಪ, ಹದ್ದು ಮೀರಿ ಮಾತಾಡುವ ಇವನನ್ನ ಸುಮ್ಮನೆ ಬಿಡಬೇಡಿ ಅಪ್ಪ. ಹಾರಿಸಿ ಇವನ ಎದೆಗೆ ಗೊಂಡು ಎಣ್ಣೆ ಒಂದು ಬಂದೂಕಲ್ಲ, 1000 ಪಿರಂಗಿ ಬಂದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ. ನಿಮ್ಮಪ್ಪನದ ಗುಂಡೇಟಿಗೆ ಎದರಿ ನನ್ನ ಗಂಡು ದೇಹವನ್ನು ಹೊಡೆದುಕೊಳ್ಳುವಂತ ನಾ ಮಾಡ್ತಾನಲ್ಲ ಈ ಸತ್ಯವಂತ. ನಿತ್ಯ ಇಂಥ ಹತ್ತಾರು ಅಮಾಯಕರಿಗೆ ಸತ್ಯದ ಪಾಠ ಹೇಳಿಕೊಡುವ ಹುಲಿರಾಯ ನಾನು, ಹುಲಿರಾಯ. ఒరే లంచ కొడక, ఇదే మాటలు ఇన్నొక్కసారి మాట్లాంటే ముష్టి చేస్తే ఇదే నా సయ్యింది. ఏ సత్య, ಮಾತಿಗೆ ಮಾತು ಬೆಳೆಸಿ ನನ್ನೊಂದಿಗೆ ವೈರತ್ವ ಸಾಧಿಸಿ ನಿನ್ನ ಶಿರ ಕತ್ತರಿಸಿಕೊಳ್ಳಬೇಡ ನನ್ನ ಕೈಯಿಂದ. ಮರ್ಯಾದೆಯಿಂದ ನೀ ಇಲ್ಲಿಂದ ಹೊರ ಹೋಗದಿದ್ದರೆ ಹುಲಿ ಎಂದು ಗೇಲಿ ಮಾಡುವ ನಿನಗೆ ಅಣ್ಣ ನಿನಗೂ ಸಹ ಗತಿಯಾಗಿ ಓದಿತು. ಎಚ್ಚರ, ನನಗೆ ಎಚ್ಚರ ಇರುವ ಕಚ್ಚರಿಕೆ ನನ್ನ ಮಗನೇ ಗೌಡ. ಎಚ್ಚರ ಎನ್ನುವ ಕಚ್ಚಾ ಶಬ್ದವೇ ಗೊತ್ತಿಲ್ಲ ಈ ಸತ್ಯವಂತನಿಗೆ. ಏನಲ್ಲೇ ವಜ್ರೇಗೌಡ, ಅನ್ನ ನೀರಿಗೂ ಸಹ ನಿರ್ಬಂಧ ಹಾಕಲಿಕ್ಕೆ ಈ ನಿಸರ್ಗದ ನೀರೇನು ನಿಮ್ಮಪ್ಪನ ಮನಿದ? ಅಪ್ಪ ಎನ್ನುವ ರಾಜಕೀಯದ ಕಸರತ್ತೇ ಗೊತ್ತಿಲ್ಲದ ನೀನಪ್ಪ ಬೇಕಪ್ಪ. ಏ ಸತ್ಯ, ಕೃಷ್ಣ ಕಾವೇರಿ ಅಂತ ನದಿಗೆ ಡ್ಯಾಮ್ ಸೆಟ್ ಮಾಡಿ ನೀರಿಲ್ಲದ ಒಣಭೂಮಿ ರೈತರುವೆ ಕಾಲುವೆ ಮಾಡಿ ನೀರರಿಸಿ ರೈತರನ್ನು ಶ್ರೀಮಂತನಾಗಿ ಮಾಡಿದವನು ನಾನು. ಹೊಲ ಮನೆ ಕಳೆದುಕೊಂಡ ರೈತರಿಗೆ ಹೊಲ ಮನೆ ಕೊಟ್ಟು ಇಡೀ ಸಿಟಿಯನ್ನೇ ಚಿಂದಿಗಡ ಸಿಟಿಯನ್ನಾಗಿ ಮಾಡಿದವನು ನಾನು.
ಗಾಂಧಿ ಕಂಡ ರಾಮರಾಜದ ಕನಸನ್ನು ಕೃಷಿ ಶಿಕ್ಷಣ ಉದ್ಯಮ ರಂಗ ಮುಂದೆ ಮಾಡಿ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟವನು ನಾನು. ಪ್ರತ್ಯೇಕ ಈ ನಗರಕ್ಕೊಂದು 100 ಎಕರೆ ಗಾರ್ಡನ್ ಮಾಡಿಸಿ ವಿಶ್ವವಿಖ್ಯಾತಿ ಪ್ರವಾಸ ತಾಣ ಕಟ್ಟಿಸಿದವನು ನಾನು. ಗಾಂಧಿ ಕಂಡ ರಾಮರಾಜ ಕನಸನ್ನು ರಾಜಕೀಯದ ಚದುರಂಗದ ಚಂದ್ರಮ, ನಿನ್ನಂತ ಹಲಕ ರಾಜಕಾರಣಿಗಳ ಕಥೆಯನ್ನು ಎಳೆ ಎಳೆಯಾಗಿ ಬಿಚ್ಚಿ ಹೇಳ್ತೀನಿ, ತಿಳಿದುಕೋ. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಈ ಮತದಾರರ ಬಾಂಧವರ ಬಾಗಿಲಿಗೆ ಭವತಿ ಭಿಕ್ಷಾಂದೇಯಿ ಅಂತ ಬರ್ತೀರಾ. ದಿನ ಕೂಳಿಲ್ಲ ಅಂತಲ್ಲ, ಈ ಮತದಾರ ನೀಡುವ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತೇಳ್ತೀರಾ, ಇಲ್ಲ ಸಲ್ಲದ ಕತೆ ಕಟ್ತೀರಾ. ತಿನ್ನ ಕನ್ನಾನು ಕೊಡ್ತೀರಿ, ಕುಡಿಯ ಕೆಂಡಾನು ಕೊಡ್ತೀರಿ. ಪ್ರಸಂಗ ಬಿದ್ರ ಪಕ್ಕದಾಗ ಮಲ್ಗಾಕಿ ಹೆಣ್ಣು ಕೊಡ್ತೀರಿ. ಆಮೇಲೆ 5 ವರ್ಷ ಓಟಿನ ಮಹತ್ವ ಗೊತ್ತಿಲ್ಲದ ಈ ಮತದಾರರ ಪ್ರಭುಗಳನ್ನು ಗುಮ್ತೀರಿ. ಪಾಪ ಅವಕ್ಕೇನು ಗೊತ್ತು, ಗುಮ್ಮಿಸ್ಕೊಳ್ಳಾಕಬೇಕು ಎಂದು ಮತದಾರ ಪ್ರಭುಗಳು ತಮ್ಮ ಓಟಿನ ಮಹತ್ವವನ್ನು ತಿಳಿದುಕೊಂಡು ನಿಮ್ಮಂತ ಬಂಡ ರಾಜಕಾರಣಿಗಳಿಗೆ ಓಟ್ ಹಾಕದೆ ನನ್ನ ತಂದೆ ನೀಡಿರುವ ಕಾನೂನನ್ನು ತಿಳಿದುಕೊಂಡು ಒಳ್ಳೆ ರಾಜಕಾರಣಿಗಳಿಗೆ ಮತ ಹಾಕ್ತಾರೋ ಅಂದಾಗ ನಿಮ್ಮಲ್ಲಿ ನಿಲ್ಲುತ್ತೆ ನಿಮ್ಮಂತ ಹಲಕ ರಾಜಕಾರಣಿಗಳ ಚದರಂಗದ ಆಟ. ಅದೆಲ್ಲ ಇರಲಿ, ಯಾವನೋ ಒಬ್ಬ ಪುಣ್ಯವನ್ನು ಮಾಡಿದ ಕೆಲಸಕ್ಕೆ ನಾನೇ ಮಾಡ್ತೇನೆ ಎಂದು ಸೊಕ್ಕಿನಿಂದ ಬೊಗಳಬೇಡ ಗೌಡ. ನನಗೀಗ ನಿನ್ನ ಪ್ರಾಣ ಬೇಕೋ, ಕೊಡ್ತೀಯಾ? ಪ್ರಾಣ ಅದರಲ್ಲೂ ನನ್ನ ಪ್ರಾಣ. ಹೇ ಯಮಧರ್ಮನಿಗೆ ನಿಲುಕದ ನನ್ನ ಪ್ರಾಣಕ್ಕೆ ನಿನ್ನ ಪ್ರಾಣ ಕೊಡು ಎಂದು ಕೇಳ್ತಾಳೆ ಸತ್ಯ. ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ರಾ ಅಂದ್ರೆ ರಾಕ್ಷಸ, ಜ ಅಂದ್ರೆ ಜಲಸಂದ್ರ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮಧರ್ಮ ಅಂತ. ಇವೆಲ್ಲ ಗುಣಗಳೇ ರಾಜಕೀಯ. ಹೇ ಬಿಡಲೇ ಗೌಡ ನಾಯಿಯಂತೆ. ಲೇ ಗೌಡ, ರಾಮರಾಜ್ಯದ ಹೆಸರಿನಲ್ಲಿ ನಮ್ಮ ನಾಡಿನ ಸಂಪತ್ತನ್ನೇ ಲೂಟಿ ಮಾಡಿದ ನೀನೊಬ್ಬ ಜಗದ ಬಂಡ. ನಾನೊಬ್ಬ ದೇಶಭಕ್ತನಂತ ಹೇಳಿ ನಾಡಿನ ಜನತೆಗೆ ಮೋಸ ಮಾಡಿ ನಿತ್ಯ 10 ಗರ್ತಿಯರ ಬಾಳನ್ನೇ ಹಾಳು ಮಾಡಿದ ನೀನೊಬ್ಬ ಕಾಮುಕ. ಬಡವರಿಗೆ ಮನೆ ಮಠ ಕಟ್ಟಿಸಿ ಕೊಡ್ತಾನೆ ಅಂತ ಸುಳ್ಳು ಹೇಳಿ ಸಾವಿರಾರು ಎಕರೆ ಜಮೀನನ್ನು ಕಬಳಿಸಿ ನಿನ್ನ ಸ್ವಂತಕ್ಕೆ ಫ್ಯಾಕ್ಟ್ರಿ ಕಟ್ಟಿಕೊಂಡ ನೀನೊಬ್ಬ ಕಟುಕ. ನಾನೊಬ್ಬ ರಾಮ ಭಕ್ತನಂತ ಹೇಳಿಕೊಂಡು ಎಲ್ಲಾ ಮಂತ್ರಿಗಳನ್ನು ನಿನ್ನ ಜೇಬಿನಲ್ಲಿಟ್ಟುಕೊಂಡು ನಮ್ಮ ನಾಡಿನ ಸಂಪತ್ತನ್ನೇ ಕೊಳ್ಳೆ ಹೊಡೆಯುವ ನೀನೊಬ್ಬ ಆರಾಮ್ ಕೋರ್ ಮಿಸ್ಟರ್ ವಜ್ರೇಗೌಡ. ನೀನೊಬ್ಬ ಆರಾಮ್ ಕೋರ್. ಸತ್ಯ ನಿನ್ನಲ್ಲಿ ಆತ್ಮಸಾಕ್ಷಿ ಎನ್ನುವುದಿದ್ದರೆ ಮಗನೇ ಈ ನಾಡಿನ ಜನತೆಯನ್ನು ಕೂಡಿ ಏಳಿಸು ನಿನ್ನ ಲೆಕ್ಕ ಪತ್ರವನ್ನು. ಇರದಿದ್ದರೆ ಮುಂದೊಂದು ದಿನ ನಿನ್ನ ಹೆಣ ಎತ್ತುವ ಹೆಬ್ಬುಲಿಯಾಗಿ ನಾನೇ ಬರುತ್ತೇನೆ. ಏ ಗೌಡ, ಡೇಟ್ ಆಫ್ ಬರ್ತ್ ತಾಯಿನೇ ನಿನ್ನ ಹಿಡಿದೋದು, ಆದ್ರೆ ಡೆತ್ ಆಫ್ ಡೇಟ್ ನಾನು ಫಿಕ್ಸ್ ಮಾಡ್ಬಿಡ್ತೇನೆ. ಏ ಗೌಡ, ಬಡವೂರ್ ತಂಟೆಗೆ ಬರ್ಬೇಡ, ಬಂದ್ರೆ ಬಗೆಟ್ ಹಾಕ್ಬಿಡ್ತೇನೆ. ಯಾರನ್ನು ನೋಯಿಸಬೇಡ, ಯಾರನ್ನು ಕಾಯಿಸಬೇಡ, ನಿನ್ನಾನೆ ಕಾಯುತ್ತಾನೆ ನಿನ್ನ ಭಗವಂತ. ಬಿಟ್ಟರೆ ನಿನ್ನ ಸ್ವಾರ್ಥ, ಎಲ್ಲವೂ ನಿಂಗೆ ಸ್ವಂತ. ಅಪ್ಪ, ಸೊಕ್ಕಿನಿಂದ ಹಾರಾಡ್ದ ಇವನನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು ಅಪ್ಪ. ಛೇ 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 ಛೇ
ಆದ್ರ ಖಾತಿ ನಿನ್ ಗೊತ್ತಿಲ್ಲವಾ ತಂಗಿ, ನೀನು ಸಣ್ಣಾಕಿದಿ. ಸುಮ್ಮನ ಪುಸ್ತಕ ತಗೊಂಡು ಒಳಗ್ ಏಯ್ ಸುಮ್ಮನೆ ಇರೋ, ನಿಂದೊಳೆ ತಲೆ ಹರಟೆ ನನಗೆ. ಯಪ್ಪ ಗುರುವೇ, ಈಗ ಹುಟ್ಟಿ ಬೆಳೆಯುತ್ತಿರುವ ಈ ಜಾಲಿಬರ ಚೂಟಿಯ ಕಲೆಕ್ಕೆ ಹಾಕುವ ಒಂದು ಪ್ಲಾನ್. ನೀವು ಹಾಕಿದ ಪ್ಲಾನ್ ಎಲ್ಲ ಡೆಡ್ ಆಗಿದೆ ತಾನೇ? ಅಂದರೆ ಮೀನಾಕ್ಷಿ ತರ್ಲಿಕ್ಕೆ ಹೋದ ಬೆಂಕಿ ಸತ್ಯನ ಗುಂಪಿನಿಂದ ಕಟ್ಟಿಸಿಕೊಂಡು ಸಾಯ್ತಾ ಇದ್ದಾನಂತ ಜನ ಮಾತಾಡ್ತಿದ್ದಾರೆ. ವಿಕ್ರಮ್, ಏನ್ ಹೇಳ್ತಿರು ನೀನು? ನನ್ನ ಬೆಂಕಿ ಕಟ್ಟುವಷ್ಟು ಸೈನ್ಯ ಬಲ ಇದೆ ಅವ್ರದು. ಅಷ್ಟೇ ಅಲ್ಲ, ನಮ್ಮ ಹಲವಾರು ಕಂಪನಿಗೂ ಸಹ ಅವರು ಬೆಂಬಲಿಗರು ಬೋನಸ್ಗಾಗಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಹಾಗಾದರೆ ಬೇಗ ನಡೆ, ಆ ಸೈನ್ಯ ಬಲ ಸಮೇತ ಸರ್ವನಾಶ ಮಾಡಿಬಿಡೋಣ.